ನನ್ನ ವಿಡಿಯೋಗಳ ಕಮೆಂಟ್ ಸೆಕ್ಷನ್ನಲ್ಲಿ ಬಹಳಷ್ಟು ಜನ ಸರ್ ಸದ್ಯಕ್ಕೆ ಭಾರತೀಯ ನ್ಯಾಯಾಲಯಗಳಲ್ಲಿ ನ್ಯಾಯ ಸಿಗತ್ತಾ ಅಥವಾ ಇಲ್ವಾ, ನ್ಯಾಯ ಕೇಳಿ ಕೋರ್ಟಿಗೆ ಹೋಗೋದು ವರ್ತಿಟ್ ಆಗಿದೆನಾ ಇಲ್ವಾ, ಇದರ ಮೇಲೆ ಒಂದು ಪಬ್ಲಿಕ್ ಒಪಿನಿಯನ್ ವಿಡಿಯೋ ಮಾಡಿ ಅಂಥೇಳಿ ಸಾವಿರಾರು ಜನ ಕಮೆಂಟ್ಗಳನ್ನು ಮಾಡಿದ್ದೀರಿ. ಅದಕ್ಕಾಗಿ ನಾನು ಈ ವಿಡಿಯೋವನ್ನು ಮಾಡ್ತಾ ಇರುವೆ. ಪಬ್ಲಿಕ್ ಆಗಿ ನೀವು ಮೊದಲು ಹೇಳಿ ನನಗೆ ನಿಮಗೇನು ಅನಿಸುತ್ತೆ, ಸದ್ಯಕ್ಕೆ ನ್ಯಾಯಾಲಯದಲ್ಲಿ ನ್ಯಾಯ ಸಿಗತ್ತಾ ಇಲ್ವಾ ಅನ್ನೋದರ ಮೇಲೆ ನಿಮ್ಮ ಒಪಿನಿಯನ್ ಏನಿದೆ ಅನ್ನೋದನ್ನು ಪ್ರಾಮಾಣಿಕವಾಗಿ ಕಮೆಂಟ್ ಮಾಡಿ. ನನ್ನ ಪ್ರಾಮಾಣಿಕ ಉತ್ತರ ಈ ರೀತಿ ಇದೆ, ಕೇರ್ಫುಲ್ಲಾಗಿ ಕೇಳಿಸಿಕೊಳ್ಳಿ. ದೇವಾಲಯದಲ್ಲಿ ದೇವರು ಸಿಗ್ತಾನೋ ಇಲ್ವೋ ಅನ್ನೋ ಪ್ರಶ್ನೆಗೆ ಉತ್ತರಿಸುವುದು ಎಷ್ಟು ಕಠಿಣವಾಗಿದೆನೋ, ನ್ಯಾಯಾಲಯದಲ್ಲಿ ನ್ಯಾಯ ಸಿಗತ್ತಾ ಇಲ್ವಾ ಅನ್ನೋ ಪ್ರಶ್ನೆಗೆ ಉತ್ತರಿಸುವುದು ಅದಕ್ಕಿಂತಲೂ ಕಠಿಣವಾಗಿದೆ. ಭಾರತೀಯ ನ್ಯಾಯಾಲಯಗಳಲ್ಲಿ ನ್ಯಾಯ ಸಿಗತ್ತಾ ಅಥವಾ ಇಲ್ವಾ ಅನ್ನೋದು ಆರೋಪಿ ಯಾರು, ಆತ ಎಷ್ಟು ಪ್ರಭಾವಶಾಲಿಯಾಗಿದ್ದಾನೆ, ಅವನ ಹತ್ರ ಎಷ್ಟು ಲಕ್ಷ ಕೋಟಿ ದುಡ್ಡಿದೆ, ಆತ ಯಾವ ಜಾತಿ ಧರ್ಮಕ್ಕೆ ಸೇರಿದವನಾಗಿದ್ದಾನೆ, ಅವನಿಗೆ ಯಾವ್ಯಾವ ಪೊಲಿಟಿಕಲ್ ಪಾರ್ಟಿಗಳೊಂದಿಗೆ ಕನೆಕ್ಷನ್ ಇದೆ, ಇವೆಲ್ಲ ಫ್ಯಾಕ್ಟರ್ಗಳ ಮೇಲೆ ನ್ಯಾಯ ಸಿಗತ್ತಾ ಇಲ್ವಾ ಅನ್ನೋದು ಡಿಸೈಡ್ ಆಗುತ್ತೆ. ಜೊತೆಗೆ ವಿಕ್ಟಿಮ್ ಯಾರು, ವಿಕ್ಟಿಮ್ನ ಜಾತಿ ಏನು, ವಿಕ್ಟಿಮ್ನ ಧರ್ಮ ಏನು, ವಿಕ್ಟಿಮ್ನ ಹತ್ರ ಎಷ್ಟು ದುಡ್ಡಿದೆ, ಅವನ ಫ್ಯಾಮಿಲಿಯವರು ಆರ್ಥಿಕವಾಗಿ ಸಾಮಾಜಿಕವಾಗಿ ಎಷ್ಟು ಬಲಿಷ್ಠರಾಗಿದ್ದಾರೆ ಅನ್ನೋದರ ಮೇಲೆ ನ್ಯಾಯಾಲಯದಲ್ಲಿ ನ್ಯಾಯ ಸಿಗತ್ತಾ ಇಲ್ವಾ ಅನ್ನೋದು ಡಿಸೈಡ್ ಆಗತ್ತೆ. ಹೇಗೆ ದೇವಾಲಯದಲ್ಲಿ ಈಜಿಯಾಗಿ ದೇವರು ಕಾಣಿಸಲ್ವೋ ತಪಸ್ ಮಾಡಬೇಕಾಗತ್ತೋ, ಅದೇ ಥರ ನ್ಯಾಯಾಲಯದಲ್ಲಿ ಈಜಿಯಾಗಿ ನ್ಯಾಯ ಸಿಗಲ್ಲ. ಇದಕ್ಕಾಗಿ ಹೋರಾಟ ಮಾಡಬೇಕಾಗತ್ತೆ. ನಮ್ಮ ಹೋರಾಟದಲ್ಲಿ ದಮ್ ಇದ್ರೆ ಮಾತ್ರ ನಮಗೆ ನ್ಯಾಯಾಲಯದಲ್ಲಿ ನ್ಯಾಯ ಸಿಗತ್ತೆ. ಪುಕ್ಸಟ್ಟೆಯಾಗಿ ಅಂತೂ ನ್ಯಾಯ ಸಿಗಲ್ಲ. ಹೋರಾಡಿದ್ರೆ, ಧ್ವನಿ ಎತ್ತಿದ್ರೆ, ನಮ್ಮ ಮಾನ ಪ್ರಾಣವನ್ನು ಒತ್ತೆಯಾಗಿಟ್ಟು ರಿಸ್ಕ್ ತಗೊಂಡು ನಾವು ಹೋದರೆ ಮಾತ್ರ ನ್ಯಾಯಾಲಯದಲ್ಲಿ ನ್ಯಾಯ ಸಿಗತ್ತೆ. ಇಲ್ಲ ಅಂತಂದರೆ ಭಾರತೀಯ ನ್ಯಾಯಾಲಯಗಳಲ್ಲಿ ಪುಕ್ಸಟ್ಟೆಯಾಗಿ ಅಂತೂ ನ್ಯಾಯ ಸಿಗಲ್ಲ. ನ್ಯಾಯಕ್ಕಾಗಿ ಒಂದು ಬೆಲೆ ತೆತ್ತರೆ ಮಾತ್ರ ನ್ಯಾಯ ಸಿಗತ್ತೆ. ಹಾನೆಸ್ಟ್ ಆಗಿ ಡೈರೆಕ್ಟ್ ಆಗಿ ನಿಮಗೆ ಹೇಳಬೇಕಪ್ಪ ಅಂತಂದರೆ, ಭಾರತೀಯ ನ್ಯಾಯಾಲಯಗಳಲ್ಲಿ ಹೆಣ್ಮಕ್ಕಳಿಗೆ, ಬಡವರಿಗೆ ಮತ್ತು ಕೆಳವರ್ಗದವರಿಗೆ ನ್ಯಾಯ ಸಿಗೋದು ಆಲ್ಮೋಸ್ಟ್ ಆಲ್ ಕೇಸ್ಗಳಲ್ಲಿ ಇಂಪಾಸಿಬಲ್ ಆಗಿದೆ. ಯಾಕೆ ಹೆಣ್ಮಕ್ಕಳಿಗೆ ನ್ಯಾಯ ಸಿಗಲ್ಲ ಅನ್ನೋದಕ್ಕೆ ಕೆಲವೊಂದಿಷ್ಟು ಫ್ಯಾಕ್ಟ್ಸ್ಗಳು ಇಂತಿವೆ, ಕೇರ್ಫುಲ್ಲಾಗಿ ಅರ್ಥ ಮಾಡ್ಕೊಳ್ಳಿ. ಫ್ಯಾಕ್ಟ್ ನಂಬರ್ 1, ಡಿಲೇಡ್ ಜಸ್ಟಿಸ್ ಈಸ್ ಈಕ್ವಲ್ ಟು ಡಿನೈಡ್ ಜಸ್ಟಿಸ್. ಯಾರಾದರೂ ಜಸ್ಟಿಸ್ ಕೊಡೋದಕ್ಕೆ ಡಿಲೇ ಮಾಡ್ತಾ ಇದ್ದಾರೆ ಅಂತಂದರೆ ನಾವೇನು ಅರ್ಥ ಮಾಡ್ಕೋಬೇಕಪ್ಪ ಅಂತಂದರೆ, ಅವರಿಗೆ ನ್ಯಾಯವನ್ನು ಕೊಡುವ ಮನಸ್ಸಿಲ್ಲ, ಅವರು ನ್ಯಾಯವನ್ನು ತಿರಸ್ಕಾರ ಮಾಡ್ತಾ ಇದ್ದಾರೆ ಅಂದಂಗೆ. ನಾವು ನಮ್ಮ ಪ್ರಾಬ್ಲಮನ್ನು ಹೇಳ್ತಾ ಇರ್ತೀವಿ, ಕಂಪ್ಲೇಂಟ್ ಹಾಕಕ್ಕೆ ಹೋಗ್ತಾ ಇರ್ತೀವಿ, ಕಂಪ್ಲೇಂಟ್ ಆಗಿರುತ್ತೆ, ಹೀರಿಂಗ್ ಬರಲಿ ಅಂತ ಕಾಯ್ತಾ ಇರ್ತೀವಿ. ಬಟ್ ಅಲ್ಲಿ ಅನಾವಶ್ಯಕವಾಗಿ ಲೇಟ್ ಆಗ್ತಾ ಇದೆ, ಡಿಲೇ ಆಗ್ತಾ ಇದೆ ಅಂತ ನಾವೇನು ತಿಳ್ಕೊಬೇಕಪ್ಪ ಅಂತಂದರೆ, ಅಲ್ಲಿ ಕುಂತಿರುವವರಿಗೆ, ಸಿಸ್ಟಮ್ಗೆ, ರಾಜಕಾರಣಿಗಳಿಗೆ, ಗೋರ್ಮೆಂಟಿಗೆ ನಮಗೆ ನ್ಯಾಯ ಕೊಡೋಕ್ಕೆ ಯಾವುದೇ ಮನಸ್ಸಿಲ್ಲ, ಇಂಟ್ರೆಸ್ಟೆಡ್ ಆಗಿಲ್ಲ ಅಂತಂದಂಗೆ. ಸೊ ಇದನ್ನು ನಾವು ಫಸ್ಟವಾಗಿ ಅರ್ಥ ಮಾಡ್ಕೋಬೇಕು. ಭಾರತೀಯ ಕೋರ್ಟ್ಗಳ ಮೇಲಂತೂ ಸಿಕ್ಕಾಪಟ್ಟೆ ಲೋಡ್ ಇದೆ. ಸದ್ಯಕ್ಕೆ ಭಾರತೀಯ ಕೋರ್ಟ್ಗಳಲ್ಲಿ ಸುಮಾರು 5 ಕೋಟಿ ಕೇಸ್ಗಳು ಪೆಂಡಿಂಗ್ ಇವೆ ಅಂತ ಹೇಳ್ತಾರೆ. ಸಂಖ್ಯೆವಾರು ಜಾಸ್ತಿ ಕಡಿಮೆ ಆಗ್ಬೋದು. ಅಂದಾಜಿನ ಪ್ರಕಾರ 5 ಕೋಟಿ ಕೇಸ್ಗಳು ಭಾರತೀಯ ಕೋರ್ಟಲ್ಲಿ ಪೆಂಡಿಂಗ್ ಇವೆ. ಹೀಗಾಗಿ ಭಾರತೀಯ ಕೋರ್ಟಿಗೆ ಯಾವುದೇ ಒಂದು ಕೇಸ್ ಹೋದರೂ ಕೂಡ, ಅದು ಕ್ರಿಮಿನಲ್ ಕೇಸ್ ಹೋಗಲಿ ಅಥವಾ ಸಿವಿಲ್ ಕೇಸ್ ಹೋಗಲಿ, ಅಟ್ಲೀಸ್ಟ್ ಅದು 10 ರಿಂದ 20 ವರ್ಷದ ತನಕ ರಬ್ಬರ್ ಬ್ಯಾಂಡ್ ಥರ ಎಳೆಯುತ್ತೆ. ಡೇಟ್ ಮೇಲೆ ಡೇಟ್ ಬರ್ತವೆ, ಅದೇ ಥರ ಅದು ಮುಂದೆ ಹೋಗ್ತಾ ಸಾಗತ್ತೆ. ಇಲ್ಲಿ ಜಸ್ಟಿಸ್ ಡಿಲೇ ಆಗ್ತಾ ಇದೆ ಅಂತಂದರೆ ಜಸ್ಟಿಸನ್ನು ಡಿನೈ ಮಾಡಲಾಗತ್ತೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು. ಇಲ್ಲಿ ನ್ಯಾಯ ಸಿಗುವ ಪಾಸಿಬಿಲಿಟಿ ಕಡಿಮೆ ಆಗ್ತಾ ಹೋಗುತ್ತೆ. ಈಗ ಯಾವುದಾದ್ರೂ ಒಂದು ಹುಡುಗಿಯ ರೇಪ್ ಆಯಿತು, ಮರ್ಡರ್ ಆಯಿತು ಅಂತ ಅಂದ್ಕೊಳ್ಳಿ, ಜನ ಬರ್ತಾರೆ, ಸೋಷಿಯಲ್ ಮೀಡಿಯಾದಲ್ಲಿ ಲೈಕು ಕಮೆಂಟ್ಗಳನ್ನು ಕೊಡ್ತಾರೆ, ಸಿಕ್ಕಂಗೆಲ್ಲ ಬೈತಾರೆ, 3ನೇ ದಿವಸಿಗೆ ಮರ್ತು ಬಿಡ್ತಾರೆ. ಸೊ 10, 15, 20 ವರ್ಷದ ತನಕ ಯಾರಿಗೆ ನೆನಪಿರುತ್ತೆ? ಎಷ್ಟೋ ಜನರಿಗೆ ನೆನಪೇ ಇರಲ್ಲ. ನಮ್ಮ ಜನ ತಮ್ಮ ಮನೆಯವರೇ ಸತ್ತರೆ 4ನೇ ದಿವಸಕ್ಕೆ ಅವರನ್ನು ಮರ್ತು ಬಿಡ್ತಾರೆ. ಹೀಗಿರುವಾಗ ಯಾವುದೋ ಹುಡುಗಿಯ ರೇಪ್ ಆಗಿದೆ, ಯಾರ್ದೋ ಮರ್ಡರ್ ಆಗಿದೆ, ಎಲ್ಲೋ ಭ್ರಷ್ಟಾಚಾರ ಆಗಿದೆ ಅನ್ನೋದನ್ನು, ಅವರಿಗೆ ನ್ಯಾಯ ಸಿಗ್ತಾ ಇಲ್ವಾ ಅನ್ನೋದನ್ನು ಅವ್ರು ಯಾಕೆ 10 ವರ್ಷ 20 ವರ್ಷದ ತನಕ ನೆನಪಲ್ಲಿ ಇಟ್ಕೊತಾರೆ? ಜನ ಮರ್ತು ಬಿಡ್ತಾರೆ. ಆ ಮುಂದೆ ಕೇಸ್ ಏನಾಯಿತು, ಅವರಿಗೆ ನ್ಯಾಯ ಸಿಗ್ತಾ ಇಲ್ವಾ ಅನ್ನೋದು ಯಾರಿಗೂ ಗೊತ್ತಾಗಲ್ಲ. ಅದಲ್ಲೇ ದಬಾಕೊಂಡ್ಬಿಡುತ್ತೆ, ನ್ಯಾಯ ಸಿಗೋದೇ ಇಲ್ಲ, ಕಣ್ಮರೆಯಾಗಿಬಿಡುತ್ತೆ. ಫ್ಯಾಕ್ಟ್ ನಂಬರ್ 2, ಕರಪ್ಟ್ ಪೊಲೀಸ್ ಡಿಸ್ಟ್ರಾಯ್ ದ ಎವಿಡೆನ್ಸ್. ನಮ್ಮ ಭಾರತೀಯ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ದೊಡ್ಡ ತಲೆನೋವು, ದೊಡ್ಡ ಅಡೆತಡೆ ಯಾರಾದರೂ ಇದ್ದರೆ ಅದು ಪೊಲೀಸ್ ಅಂತ ಹೇಳ್ಬೋದು. ಪೊಲೀಸ್ ಡಿಪಾರ್ಟ್ಮೆಂಟ್ ಒಂದು ವರ್ಸ್ಟ್ ಮತ್ತು ವೇಸ್ಟ್ ಡಿಪಾರ್ಟ್ಮೆಂಟ್ ಆಗಿದೆ ಅಂದರೂ ಕೂಡ ತಪ್ಪಿಲ್ಲ. ಸದ್ಯಕ್ಕೆ ಪೊಲೀಸ್ ಡಿಪಾರ್ಟ್ಮೆಂಟ್ ಯೂಸ್ಲೆಸ್ ಆಗಿದೆ ಮತ್ತು ಅನ್ಫಿಟ್ ಆಗಿದೆ.
ಎಲ್ಲ ರಾಜ್ಯಗಳಲ್ಲಿ, ಎಲ್ಲ ಬಾರ್ಡರ್ಗಳಲ್ಲಿ, ಎಲ್ಲ ಸಿಟಿಗಳ ಆಚೆಯಲ್ಲಿ ಇವರು 500 ರೂಪಾಯಿ ಕೊಡಿ, 200 ರೂಪಾಯಿ ಕೊಡಿ, ಅದು ಕೊಡಿ, ಇದು ಕೊಡಿ, ತೋರಿಸಿ ಅಂಥೇಳಿ ಬೆನ್ನು ಬಿದ್ದಿರ್ತಾರೆ. ಆದರೆ ಇವರು ಯಾವತ್ತೂ ಕೂಡ ರೇಪಿಸ್ಟ್ಗಳನ್ನು ಹಿಡಿಯೋಕೆ, ಕ್ರಿಮಿನಲ್ಗಳನ್ನು ಹಿಡಿಯೋಕೆ ಧೈರ್ಯ ಮಾಡಲ್ಲ, ಅದರಲ್ಲಿ ತಮ್ಮ ತಲೆಯನ್ನು ಉಪಯೋಗಿಸಲ್ಲ. ಅದಕ್ಕಾಗಿಯೇ ಪೊಲೀಸರ ಮೇಲೆ ಇವತ್ತು ಯಾರಿಗೂ ಕೂಡ ನಂಬಿಕೆ ಉಳಿದಿಲ್ಲ. ನನಗಂತೂ ಪೊಲೀಸರ ಮೇಲೆ ಎಳ್ಳಷ್ಟು ಕೂಡ ನಂಬಿಕೆ ಉಳಿದಿಲ್ಲ. ನಾನು ಎಷ್ಟು ಸರ್ತಿ ಪೊಲೀಸ್ ಡಿಪಾರ್ಟ್ಮೆಂಟ್ದಿಂದ ಹೆಲ್ಪ್ ಕೇಳಿ ಹೋಗಿದ್ದೀನೋ, ತಾಸ್ತಾರವೇ ಸಿಕ್ಕಿದೆ, ತಿರಸ್ಕಾರವೇ ಸಿಕ್ಕಿದೆ, ಅವರೇ ಭಯದಲ್ಲಿದ್ದಾರೆ, ಅವರಂತೂ ಕೆಲಸ ಮಾಡಲ್ಲ. ವೇಸ್ಟ್ ಆ್ಯಂಡ್ ವರ್ಸ್ಟ್ ಡಿಪಾರ್ಟ್ಮೆಂಟ್ ಅಂತ ಹೇಳ್ಬೋದು. ಸೊ ಮದ್ರಾಸ್ ಕೋರ್ಟ್ ಕೂಡ ಇದರ ಮೇಲೆ ಒಂದು ಟಿಪ್ಪಣಿಯನ್ನು ಮಾಡಿದೆ. ಅದೇನು ಮಾಡಿದೆಯಪ್ಪ ಅಂತಂದರೆ 90% ಪೊಲೀಸ್ ಆಫೀಸರ್ಸ್ ಆರ್ ಕರಪ್ಟ್, ಇನ್ಕಪೇಬಲ್, ರೆಸ್ಟ್ ಕಾಂಟ್ ಡೂ ಆಲ್ ದ ಇನ್ವೆಸ್ಟಿಗೇಷನ್ ಅಂತ ಹೇಳಿದೆ. 11 ಫೆಬ್ರವರಿ 2022 ಯಾವುದೋ ಒಂದು ನ್ಯೂಸ್ ಪೇಪರ್ದಲ್ಲಿ ಈ ರಿಪೋರ್ಟ್ ಬಂದಿತ್ತು. ಇದನ್ನು ನಮ್ಮ ಅಣ್ಣ ಕಳಿಸಿದ್ದಾನೆ. ಅವನು ಕೂಡ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ IPS ಆಗಿನೇ ಇದ್ದಾನೆ. ಸೊ ನಾನು ಅವ್ನು ಕೇಳಿದ್ದೆ, ಯಾಕೆ ನಿಮ್ಮ ಡಿಪಾರ್ಟ್ಮೆಂಟ್ ಈ ಥರ ಇದೆ ಅಂಥೇಳಿ. ನಮ್ದು ಒಬ್ಬರದೇ ತಪ್ಪಿರಲ್ಲ, ಸಿಸ್ಟಮೇ ಹಂಗಿದೆ. ಜನ ಓಟ್ ಹಾಕಿರ್ತಾರೆ, ಸೊ ಬಂದಿರೋ ಪೊಲಿಟಿಷಿಯನ್ಗಳು ಹಂಗಿರ್ತಾರೆ. ಇಲ್ಲಿ ದುಡ್ಡು ಕೊಟ್ಟು ಜನ ಒಳಗಡೆ ಡಿಪಾರ್ಟ್ಮೆಂಟಲ್ಲಿ ಬಂದಿದ್ದಾರೆ ಅಂತಂದರೆ ಅವರಲ್ಲಿ ದುಡ್ಡು ತೊಗೊಂಡೇ ಕೆಲಸ ಮಾಡಬೇಕಾಗತ್ತೆ. ಸೊ ಅದಕ್ಕೆ ಅಲ್ಲಿ ಕೋರ್ಟ್ ಕೂಡ ಹೇಳಿದೆ, 90% ಪೊಲೀಸ್ ಆಫೀಸರ್ಗಳು ಕರಪ್ಟ್ ಆಗಿದ್ದಾರೆ, ಮತ್ತು ಇನ್ಕಪೇಬಲ್ ಆಗಿದ್ದಾರೆ, ಅನ್ಫಿಟ್ ಆಗಿದ್ದಾರೆ. ಸೊ ಇವರಿಂದ ಇನ್ವೆಸ್ಟಿಗೇಷನ್ ಸರಿಯಾಗಿ ಆಗತ್ತೆ, ಇವರು ಸಾಕ್ಷ್ಯಾಧಾರ ತಂದು ಕೋರ್ಟಿಗೆ ಕೊಡ್ತಾರೆ, ನ್ಯಾಯ ಸಿಗತ್ತೆ ಅನ್ನೋ ಭರವಸೆ ಕೋರ್ಟಿಗೇನೆ ಇಲ್ಲ. ಸೊ ಪೊಲೀಸ್ ಡಿಪಾರ್ಟ್ಮೆಂಟು ಈ ಥರ ಇರೋದ್ರಿಂದ ಆಲ್ಮೋಸ್ಟ್ ಆಲ್ ಕೇಸ್ಗಳಲ್ಲಿ ನ್ಯಾಯ ಸಿಗಲ್ಲ. ಎಷ್ಟು ಕೇಸ್ಗಳಲ್ಲಿ ಹೆಣ್ಮಕ್ಕಳಿಗೆ, ಬಡವರಿಗೆ, ಕೆಳವರ್ಗದವರಿಗೆ, ಜನರಿಗೆ ನ್ಯಾಯ ಸಿಕ್ಕಿಲ್ವೋ ಅದರಲ್ಲಿ ಮೆಜಾರಿಟಿ ಆಫ್ ಫಾಲ್ಟ್ ಯಾರ್ದಿದೆಯಪ್ಪ ಅಂತಂದರೆ ಪೊಲೀಸರದ್ದೇ ಇದೆ. ಸೊ ಪೊಲೀಸರದ್ದು ಯಾಕೆ ಫಾಲ್ಟ್ ಇದೆ ಅನ್ನೋದನ್ನು ಈಗ ಸ್ವಲ್ಪ ಡಿಸ್ಕಸ್ ಮಾಡೋಣ. ಮೆಜಾರಿಟಿ ಆಫ್ ಪೊಲೀಸರು ದುಡ್ಡಿಗಾಗಿ, ಜಾತಿ ನೋಡಿ, ಧರ್ಮವನ್ನು ನೋಡಿ, ಮತ್ತು ಪ್ರಮೋಷನ್ಗಿರುವ ಅವಕಾಶಗಳನ್ನು ನೋಡಿ ಕೆಲಸ ಮಾಡ್ತಾರೆ. ಸೊ ಪೊಲೀಸರು ಈ ರೀತಿ ಬಯಾಸ್ಡ್ ಆಗಿ ಕೆಲಸ ಮಾಡಿದರೂ ಕೂಡ, ಸಾಕ್ಷ್ಯನಾಶ ಮಾಡಿದರೂ ಕೂಡ, ತಾವೇ ಕ್ರಿಮಿನಲ್ಗಳ ಥರ, ಗುಂಡಾಗಳ ಥರ ವರ್ತಿಸಿದ್ರು ಕೂಡ, ತಪ್ಪೆಸಗಿದ್ರು ಕೂಡ ಪೊಲೀಸರ ಮೇಲೆ ಯಾವುದೇ ಆ್ಯಕ್ಷನ್ ಆಗಲ್ಲ. ಜನರ ಸಮಾಧಾನಕ್ಕಾಗಿ ನೀನು ಸತ್ತಂತೆ ಮಾಡು, ನಾನು ಹತ್ತಂತೆ ಮಾಡ್ತೀನಿ ಅಂಥೇಳಿ ಸರ್ಕಾರ ಎಲ್ಲೋ ಕಡೆ ಬೇರೆ ಕಡೆ ಟ್ರಾನ್ಸ್ಫರ್ ಮಾಡುತ್ತೆ. ಒಂದು 3 ತಿಂಗಳು ಮನೆಯಲ್ಲಿ ಕುಣಿಸುತ್ತೆ, 4ನೇ ತಿಂಗಳಿಗೆ ಬರ್ತಾನೆ, ಮತ್ತು ಅದೇ ಒಂದು ಕ್ರೈಮನ್ನು ಆತ ಪೊಲೀಸ್ ಆಫೀಸರ್ ಆಗಿ ಮಾಡ್ತಾ ತಿರುಗ್ತಾನೆ. ಸೊ ಈ ರೀತಿ ಇರೋದ್ರಿಂದ ಪೊಲೀಸರಿಗೆ ಯಾರೂ ಹೇಳೋರು ಕೇಳೋರಿಲ್ಲ. ಪೊಲೀಸರು ಒಂಥರ ಇವರೇ ದೊಡ್ಡ ಲೆವೆಲ್ನಲ್ಲಿ ಮಾಫಿಯಾದವ್ರ ಥರ ಬಿಹೇವ್ ಮಾಡ್ತಾ ಇದ್ದಾರೆ. ಹೆಂಗಪ್ಪ ಅಂತಂದರೆ ಇವರು ಎನಿ ಟೈಮ್ ಹಪ್ತಾ ವಸೂಲಿ ಮಾಡೋದ್ರಲ್ಲಿ ಬ್ಯುಸಿಯಾಗಿರ್ತಾರೆ. ಒಂದು ಸಿಟಿ ಆಚೆ ಹೋಗಿ ಇನ್ಫಾರ್ಮ್ ಹಾಕದೇನೆ ಕಲೆಕ್ಷನ್ ಮಾಡ್ತಾ ಇರ್ತಾರೆ ಬರೋ ಗಾಡಿಗಳ ಹತ್ರ. ಬೇರೆ ರಾಜ್ಯದ ಗಾಡಿ ಬಂತ, ನಂಬರ್ ಪ್ಲೇಟ್ ಬೇರೆ ಇದೇನೆ, ಬಾ ದುಡ್ಡು ಕೊಡು, ಅಷ್ಟು ಕೊಡು, ಇಷ್ಟು ಕೊಡು. ಇವ್ರ ಹತ್ರ ಏನು ಬಾಡಿ ಕ್ಯಾಮ್ರಾನೂ ಇರಲ್ಲ, ಮೈಕು ಇರಲ್ಲ, ಇನ್ಫಾರ್ಮು ಹಾಕಿರಲ್ಲ, ಏನಿಲ್ಲ. ಎಲ್ಲೋ ಕಳ್ಳರ ಥರ ಒಂದು ಪೊದೆಯಲ್ಲಿ ಹೋಗಿ ಗಾಡಿ ಹಚ್ಚೋದು, ಬಂದು ಹಿಡ್ಕೊತ ದುಡ್ಡು ಹಪ್ತಾ ವಸೂಲಿ ಮಾಡ್ತಾ ಕೊಡೋದು, ಇದರಲ್ಲಿರುತ್ತೆ. ಕಳ್ಳರನ್ನ ಹಿಡಿಯೋ ಯೋಗ್ಯತೆ ಇಲ್ಲ, ರೇಪಿಸ್ಟ್ಗಳನ್ನ ಹಿಡಿಯೋ ಯೋಗ್ಯತೆ ಇಲ್ಲ, ಏನೂ ಇಲ್ಲ. ನೆಕ್ಸ್ಟ್ ಇವರು ಎಲ್ಲದಕ್ಕೂ ಕೂಡ ಲಂಚ ಕೇಳ್ತಾ ಇರ್ತಾರೆ. ಪಾಸ್ಪೋರ್ಟ್ ವೆರಿಫಿಕೇಷನ್ಗೆ ಹೋದ್ರೆ ಲಂಚ, ಜಾಬ್ ಆಗಿದೆನಾ, ಅಲ್ಲಿ ನಮ್ಮ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ತರಬೇಕಾಗಿದೆನಾ, ಇಷ್ಟು ಕೊಡು, ಅಷ್ಟು ಕೊಡು. ಸೊ ಲಂಚ ಇಲ್ಲದೆ ಪೊಲೀಸ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಯಾವುದೇ ಕೆಲಸವನ್ನು ಎಕ್ಸ್ಪೆಕ್ಟ್ ಮಾಡೋ ಥರನೇ ಇಲ್ಲ. ಪಾಸ್ಪೋರ್ಟ್ ಬಂತ, ದುಡ್ಡು ಕೊಡು. ನಾವು ಸ್ಟಾರ್ಟಪ್ ಮಾಡಿದ್ವಾ, ಆಫೀಸ್ ಇಲ್ಲೇ ಇದೆನಾ ಇಲ್ವಾ ಅಂತೇಳಿ MCAದವ್ರಿಗೆ ವೆರಿಫೈ ಮಾಡ್ತಾ ಇದ್ದಾರೆ, ಸೊ ಅದಕ್ಕೂ ದುಡ್ಡು ಕೊಡು, ಎಲ್ಲದಕ್ಕೂ ದುಡ್ಡು ಕೊಡು. ದುಡ್ಡು ಕೊಡಲಿಲ್ಲ ಅಂದರೆ ಇವ್ರು ಕೆಲಸನೇ ಮಾಡೋದಿಲ್ಲ. ಮತ್ತು ನಾವೇನಾದರೂ ಇವ್ರಿಗೆ ಕೇಳಿದರೆ, ನಮ್ಮ ಮೇಲಿನ ಡಿಪಾರ್ಟ್ಮೆಂಟಿಗೆ ಹೇಳಿದರೆ ಏನು ಮಾಡ್ತಾರಪ್ಪ ಅಂತಂದ್ರೆ ಇವ್ರು ಸಿಕ್ಕಂಗೆ ಬೈತಾರೆ. ಸೊ ಡರ್ಟಿ ಟಾಕ್ ಆ್ಯಂಡ್ ನೋ ಮ್ಯಾನರ್ಸ್. ಎಷ್ಟು ಹೊಲಸದಾಗಿ ಮಾತಾಡ್ತಾರಪ್ಪ ಅಂತಂದರೆ ಇವರು, ಆ ಮಗ, ಈ ಮಗ, ಸೂ ಮಗ, ಬೋ ಮಗ ಇಲ್ಲದೆ ಇವರ ಬಾಯಿಂದ ಮಾತುಗಳೇ ಬರಲ್ಲ. ಸೊ ಇವ್ರಿಗೆ ಏನಾದರೂ ನಮ್ಮ ಕಾನೂನು ಅಧಿಕಾರ ಕೊಟ್ಟಿದ್ದೇನಾ, ನೀನು ಜನರಿಗೆ ಜೊತೆ ಈ ರೀತಿ ಮಾತಾಡು, ಜನರಿಗೆ ಬೈಗಳನ್ನು ಬೈ ಅಂಥೇಳಿ. ಕಮ್ಯುನಿಕೇಷನ್ ಸ್ಕಿಲ್ ಅಂತೂ ಜೀರೋ ಇದೆ, ನೋ ಮ್ಯಾನರ್ಸ್ ಅಂತ ಹೇಳ್ಬೋದು. ಬೈಗಳಿಲ್ಲದೆ ಇವರಿಗೆ ಮಾತಾಡೋಕ್ಕೆ ಬರಲ್ಲ. ನಾವೆಷ್ಟೇ ಅವರಿಗೆ ರೆಸ್ಪೆಕ್ಟ್ ಕೊಟ್ಟು ಸಾಹೇಬ್ರು ಅಂತ ಹೋದರೂ ಕೂಡ ಇವು ಬೋ ಮಗ ಅನ್ನೋ ಮಾತು ಇವ್ರ ಬಾಯಿಂದ ಬರುತ್ತೆ. ಸೊ ಈ ಥರ ಮಾತಾಡ್ತಾರೆ. ಹೆಣ್ಮಕ್ಳ ಜೊತೆಗೂ ಹೀಗೆ ಮಾತಾಡ್ತಾರೆ. ಸೊ ಒಂದು ಸರ್ತಿ ನೀವು ಗಾಡಿ ತೊಗೊಂಡು ರೋಡಲ್ಲಿ ಎಲ್ಲಾದರೂ ಹೋಗಿ ಗೊತ್ತಾಗ್ಬಿಡುತ್ತೆ ಇವ್ರು ಯಾವ ರೀತಿ ಬಿಹೇವ್ ಮಾಡ್ತಾರೆ ಅನ್ನೋದು. ನಾವೇನು ಎಕ್ಸ್ಪ್ಲೇನ್ ಮಾಡಬೇಕಾಗಿಲ್ಲ, ಎಲ್ಲರೂ ಇದನ್ನು ಅನುಭವಿಸಿದ್ದಾರೆ. ನಾನು ಖುದ್ದಾಗಿ ಇದನ್ನು ಪ್ರತಿದಿನ ಅನುಭವಿಸ್ತೀನಿ. ಎಲ್ಲೇ ಟೂರಿಗೆ ಹೋದರೂ ಕೂಡ ಇದೇ ಒಂದು ನಾನ್ಸೆನ್ಸನ್ನು ನೋಡಬೇಕಾಗತ್ತೆ. ಸೊ ನಾವು ಮನಃಶಾಂತಿಗಾಗಿ, ವರ್ಕ್ ಪ್ರೆಷರಿಂದ ಹೊರ ಬರೋದಕ್ಕಾಗಿ ಯಾವುದೋ ಒಂದು ಬ್ಯೂಟಿಫುಲ್ ಟೂರಿಸ್ಟ್ ಸ್ಪಾಟಿಗೆ ಹೊರಟಿರ್ತೀವಿ, ಮಧ್ಯ ಬಂದುಬಿಡ್ತಾರೆ. ಇದನ್ನು ಕೇಳಿಸ್ಕೋಬೇಕು ನಾವು. ನೆಕ್ಸ್ಟು ರಿಫ್ಯೂಸಲ್ ಟು ಫೈಲ್ FIR. ಸೊ ಯಾರಾದರೂ ಕಂಪ್ಲೇಂಟ್ ಕೊಡೋಕ್ಕೆ ಹೋದರೆ, ಹುಡುಗಿಗೆ ಹೆರಾಸ್ಮೆಂಟ್ ಆಗ್ತಾ ಇದೆ, ಯಾರೋ ಕಿರುಕುಳ ಕೊಡ್ತಾ ಇದ್ದಾರೆ, ಇಲ್ಲ ನಮ್ಮ ಮನೆಯವ್ರದ್ದು ರೇಪ್ ಆಗಿದೆ, ಮರ್ಡರ್ ಆಗಿದೆ ಅಂತೇಳಿ ಕಂಪ್ಲೇಂಟ್ ಕೊಡೋಕ್ಕೆ ಹೋದರೆ ಮೆಜಾರಿಟಿ ಆಫ್ ಕೇಸ್ಗಳಲ್ಲಿ ಇವರು FIR ದಾಖಲು ಮಾಡೋಕ್ಕೆ ನಿರಾಕರಿಸ್ತಾರೆ. ಕಾನೂನು ಬಂದಿದೆ, ಅವರೇನಾದರೂ ರಿಫ್ಯೂಸ್ ಮಾಡಿದರೆ ಆ್ಯಕ್ಷನ್ ತೊಗೊಳ್ಳಿ ಅಂತೇಳಿ. ನಾನಂತೂ ಯಾವುದೇ ಪೊಲೀಸಿನ ಮೇಲೆ ಆ್ಯಕ್ಷನ್ ಆಗಿರೋದನ್ನು ನೋಡೇ ಇಲ್ಲ. ಸೊ ನೆಕ್ಸ್ಟ್, ಥ್ರಿಟನಿಂಗ್ ವಿಕ್ಟಿಮ್.
ಈಗ ಯಾವುದಾದ್ರೂ ಒಂದು ಹುಡುಗಿ ರೇಪ್ ಆಗಿದೆ, ಇಲ್ಲ ಯಾವುದಾದ್ರೂ ವ್ಯಕ್ತಿ ನನಗೆ ಈ ಥರ ಆಗಿದೆ, ಅನ್ಯಾಯ ಆಗಿದೆ, ಕಂಪ್ಲೇಂಟ್ ಕೊಡೋಕೆ ಹೋದರೆ ಅವರು ವಿಕ್ಟಿಮನ್ನೇ ಬೆದರಿಸ್ತಾರೆ. ಹೋಗು, ಅವ್ರು ದೊಡ್ಡವರಿದ್ದಾರೆ, ಹಂಗಿದ್ದಾರೆ, ಹಿಂಗಿದ್ದಾರೆ, ನೀನೇ ಮುಚ್ಕೊಂಡು ಹೋಗು ಅನ್ನೋ ಥರ ವಿಕ್ಟಿಮನ್ನೇ ಇವರು ಬೆದರಿಸ್ತಾರೆ. ನೆಕ್ಸ್ಟ್ ಎವಿಡೆನ್ಸ್ ಟ್ಯಾಂಪರಿಂಗ್, ಇಲ್ಲಿಂದ ಶುರುವಾಗತ್ತೆ ಪೊಲೀಸರ ಅಸಲಿ ಖೇಲ್. ಸೊ ಇಲ್ಲಿ ಏನಾದರೂ ಒಂದು ಕ್ರೈಮ್ ಆಯ್ತಾ, ಇವ್ರೇನು ಮಾಡ್ತಾರೆ, ಫಸ್ಟು ಆ ಎವಿಡೆನ್ಸನ್ನೇ ಸರ್ವನಾಶ ಮಾಡೋಕ್ಕೆ ನೋಡ್ತಾರೆ, ಎವಿಡೆನ್ಸ್ಗಳನ್ನು ಮ್ಯಾನಿಪುಲೇಟ್ ಮಾಡ್ತಾರೆ, ತಿರ್ಸ್ತಾರೆ. ಸಾಕ್ಷ್ಯಾಧಾರಗಳನ್ನು ಕಲೆ ಹಾಕೋದಿರುತ್ತೆ. ಗೋಲ್ಡನ್ ಹವರ್ನಲ್ಲಿ ಏನು ಕ್ರೈಮ್ ಆಗಿರುತ್ತೆ ಅದಕ್ಕೆ ಸಮರ್ಪಕವಾದ ಎಲ್ಲ ದಾಖಲೆಗಳನ್ನು ಇಟ್ಕೋಬೇಕಾಗತ್ತೆ, ಸಾಕ್ಷ್ಯಾಧಾರ ಕಲೆ ಮಾಡಬೇಕಾಗತ್ತೆ. ಇಲ್ಲೇ ಅವರು ಪುವರ್ ಕಲೆಕ್ಷನ್ ಆಫ್ ಎವಿಡೆನ್ಸನ್ನು ತೋರಿಸ್ತಾರೆ. ಎವಿಡೆನ್ಸ್ಗಳನ್ನು ಸರಿಯಾಗಿ ಕಲೆಕ್ಟೇ ಮಾಡ್ಕೊಳ್ಳಲ್ಲ, ಎಲ್ಲ ಎವಿಡೆನ್ಸ್ಗಳನ್ನು ಸರ್ವನಾಶ ಮಾಡ್ತಾರೆ. ಉದಾಹರಣೆಗಾಗಿ ಹೇಳಬೇಕಪ್ಪ ಅಂತಂದರೆ ಯಾವುದಾದ್ರೂ ಒಂದು ಹುಡುಗಿಯ ರೇಪ್ ಆಗಿದೆ ಅಂತ ಅಂದ್ಕೊಳ್ಳಿ, ಆವಾಗ ಒಜೈನಲ್ ಸ್ಲ್ಯಾಬನ್ನು ಕಲೆಕ್ಟ್ ಮಾಡ್ಕೊಳ್ಳುವಲ್ಲಿ ವಿಫಲತೆ, ಪ್ರೈಮರಿ ಸಾಕ್ಷಿಗಳನ್ನೆಲ್ಲ ಕಲೆಕ್ಟ್ ಮಾಡುವಲ್ಲಿ ವಿಫಲತೆ, ಅದನ್ನು ಕೊಡಬೇಕಾದ ಟೈಮಿಗೆ ಲ್ಯಾಬಲ್ಲಿ ಕೊಡಲ್ಲ, FSL ಕೊಡಲ್ಲ, ಅದು ಕೊಳತು ಫಂಗಸ್ ಹಿಡಿದು ಹೋಗೋ ಥರ ಮಾಡೋದು. ಇನ್ನು ಯಾರಾದರೂ ಓರ್ವ ರಿಚ್ ಡಾಗ್ ಅಥವಾ MLA MP ಮಗ ಕುಡಿದು ಬಿಟ್ಟು ಡ್ರೈವಿಂಗ್ ಮಾಡೋಕ್ಕೆ ಹೋಗಿ ಯಾರಾದ ಮೇಲೆ ಹಾಸಿ ಪ್ರಾಣ ತೆಗೆದಿದ್ದಾನೆ ಅಂತಂದರೆ ಅಲ್ಲಿ ಅವನ ಡ್ರಿಂಕ್ ಆ್ಯಂಡ್ ಡ್ರೈವ್ ಟೆಸ್ಟನ್ನು ಮಾಡಲ್ಲ, ಬ್ಲಡ್ ರಿಪೋರ್ಟನ್ನು ಲೇಟಾಗಿ ಕೊಡೋದು, ಅವನ ನಶೆ ಇಳಿದ ತಕ್ಷಣ ಆಮೇಲೆ ಅವನಿಗೆ ಮೆಡಿಕಲ್ ಮಾಡಿಸೋದು. ಈ ಥರ ಎಲ್ಲ ಸಾಕ್ಷಿಗಳನ್ನು ಇವರು ಸರ್ವನಾಶ ಮಾಡ್ತಾರೆ. ಇನ್ನು ಪೊಲೀಸರು ಈ ರೀತಿ ಸಾಕ್ಷ್ಯನಾಶ ಮಾಡಿದ್ದಾರೆ ಅಂತೇಳಿ ಯಾರಾದರೂ ಸಾಕ್ಷಿ ಹೇಳಕ್ಕೆ ಬಂದರೆ ಆ ವಿಟ್ನೆಸ್ಸನ್ನೇ ಇವರು ಥ್ರೆಟ್ ಮಾಡ್ತಾರೆ. ನಾವು ನೋಡಿದ್ದೀವಿ, ಈ ಕ್ರೈಮ್ ಆಗಿರೋದನ್ನು ಬಂದರೆ ಆ ವಿಟ್ನೆಸ್ಗೆ ಸರಿಯಾದ ಪ್ರೊಟೆಕ್ಷನನ್ನು ಕೊಡಲ್ಲ. ಮತ್ತಿನ್ನು ಯಾವಾಗ ಪಬ್ಲಿಕ್ ಸಿಕ್ಕಾಪಟ್ಟೆ ರೊಚ್ಚಿಗೆದ್ದು ಬಿಟ್ಟು ಈ ಪೊಲೀಸರು ಹಿಂಗೆ ಅಂಥೇಳಿ ರೋಡಿಗೆ ಬಂದು ಪ್ರತಿಭಟನೆ ಮಾಡೋಕ್ಕೆ ಶುರು ಮಾಡ್ತಾರೋ ಆವಾಗ ಯಾರಾದರೂ ಓರ್ವ ಅಮಾಯಕನನ್ನು ಇವರು ಹಿಡ್ಕೊಂಬರ್ತಾರೆ, ಅವನನ್ನು ಫೇಕಾಗಿ ಕೇಸಲ್ಲಿ ಫಿಕ್ಸ್ ಮಾಡ್ತಾರೆ. ಸೊ ಇಲ್ಲಿ ಜನ ತೂತು ಅಂತ ಒಗಿತಾ ಇರ್ತಾರೆ, ಪೊಲೀಸರಿಗೆ ಏನೂ ಮಾಡೋಕ್ಕಾಗಲ್ಲ ಅಂತೇಳಿ ಬೈತಾ ಇರ್ತಾರೆ. ಅವಾಗ ಪ್ರೆಷರ್ ಬಂದಾಗ ಇವ್ರು ಯಾರ್ದೋ ಒಬ್ಬ ಅಮಾಯಕನನ್ನು ತಂದು ಆ ಕೇಸಲ್ಲಿ ಫಿಕ್ಸ್ ಮಾಡ್ತಾರೆ. ಕಳ್ಳರಿಗೆ ಇವ್ರಿಗೆ ಹಿಡಿಯೋಕ್ಕಾಗಲ್ಲ, ಇವ್ರು ಯಾರಾದರೂ ಭಿಕ್ಷಕರು ಇರ್ತಾರಲ್ಲ ಅವ್ರನ್ನೇ ಹೊಡಿಬಿಡಿ ಮಾಡಿ ತಂದು ಕೂಡಿಸಿ ಇವನೇ ಕದ್ದಿದ್ದಾನೆ ಅಂತೇಳಿ ಪೇಪರಲ್ಲಿ ಹಾಕ್ತಾ ಇರ್ತಾರೆ. ಇವು ಮೆಜಾರಿಟಿ ಕೇಸ್ಗಳೆಲ್ಲ ಹಿಂಗೆ ಇವೆ. ಕ್ರಿಮಿನಲ್ಗಳನ್ನ ಹಿಡಿಯುವಾಗ ಪ್ರೆಷರ್ ಬಂತ, ರೇಪಿಸ್ಟ್ಗಳನ್ನ ಹಿಡಿ ಅಂತೇಳಿ ಪ್ರೆಷರ್ ಬಂತ, ಯಾರನ್ನೋ ಒಬ್ಬನ ಹಿಡಿದು ತಂದು ಕೂಣಿಸೋದು, ಇವನೇ ಅಂತ ಬಿಡೋದು. ಅದು 10-12 ವರ್ಷ ಆದಮೇಲೆ ಜಜ್ಮೆಂಟ್ ಬರುತ್ತೆ, ಅವನಲ್ಲ, ಅವನಿಗೂ ಈ ಕೇಸಿಗೂ ಸಂಬಂಧ ಇಲ್ಲ ಅನ್ನೋ ಥರ ಬರುತ್ತೆ. ಈ ರೀತಿ ಇವರೇ ಕೆಲಸ ಮಾಡ್ತಾರೆ ಪೊಲೀಸರು. ನೆಕ್ಸ್ಟ್ ಇವ್ರು ಏನು ಮಾಡ್ತಾರೆ, ಕಸ್ಟಡಿಯಲ್ಲಿ ಟಾರ್ಚರ್ ಕೊಡ್ತಾರೆ. ವಿಟ್ನೆಸ್ ಯಾರು ಬಂದಿರ್ತಾರೋ ಅವ್ರಿಗೂ ಟಾರ್ಚರ್ ಮಾಡ್ತಾರೆ, ಇಲ್ಲ ಯಾರನ್ನಾದರೂ ಫೇಕಾಗಿ ಅಲ್ಲಿ ಫಿಕ್ಸ್ ಮಾಡಿರ್ತಾರೆ ಫೇಕ್ ಕೇಸ್ಗಳಲ್ಲಿ ಅವ್ರಿಗೂ ಟಾರ್ಚರ್ ಮಾಡ್ತಾರೆ, ಒಪ್ಗೋ ಅಂಥೇಳಿ. ಸೊ ಇಷ್ಟಕ್ಕೆ ಬಗೆಹರಿಲಿಲ್ಲಪ್ಪ ಅಂತಂದರೆ ಫೇಕ್ ಎನ್ಕೌಂಟರ್ಗಳನ್ನು ಮಾಡಿಬಿಡ್ತಾರೆ, ಮುಗೀತು. ಈಗ ಎಲ್ಲೋ ಒಂದು ಕಡೆ ರೇಪ್ ಆಗಿದೆ ಅಂತ ಅಂದ್ಕೊಳ್ಳಿ, ರೇಪಿಸ್ಟ್ ಯಾರೋ ಇರ್ತಾರೆ, ಇವ್ರು ಯಾರನ್ನೋ ಹಿಡಿತಂದು ಫೇಕ್ ಎನ್ಕೌಂಟರ್ ಮಾಡಿ ಮುಗಿಸ್ಬಿಡ್ತಾರೆ. ಜನರಿಗೆ ಏನು ಅನ್ಸುತ್ತೆ, ಪೊಲೀಸರು ಒಳ್ಳೆ ಕೆಲಸ ಮಾಡಿದ್ದಾರೆ, ರೇಪಿಸ್ಟ್ಗಳಿಗೆ ಶೂಟ್ ಔಟ್ ಮಾಡಿ ಸಾಯಿಸ್ಬಿಟ್ಟಿದ್ದಾರೆ ಅಂತೇಳಿ. ಏನು ಗ್ಯಾರಂಟಿ ಇದೆ ಅವನೇ ರೇಪಿಸ್ಟ್ ಇದ್ದಾನೆ ಇಲ್ಲ ಅನ್ನೋದು? ಸೊ ಎಷ್ಟೋ ಕೇಸ್ಗಳಲ್ಲಿ ಪೊಲೀಸರು ಇವನೇ ರೇಪಿಸ್ಟ್ ಅಂತೇಳಿ ಕನ್ವಿಕ್ಟ್ ಮಾಡಿದಾರಲ್ಲ, ಅವ್ನು 10-12 ವರ್ಷ ಆದ ತಕ್ಷಣ ಅವನಿಗೂ ಆ ಕೇಸಿಗೂ ಸಂಬಂಧನೇ ಇಲ್ಲ ಅಂತೇಳಿ ನಿರಪರಾಧಿ ಅಂತೇಳಿ ಹೊರಗಡೆ ಬರ್ತಾನೆ. ಸಾಕ್ಷ್ಯಾಧಾರ ಕೊರತೆಯಿಂದ ಅಲ್ಲ, ನಿರಪರಾಧಿ ಅಂತಲೇ ಬರ್ತಾನೆ. ಸೊ ಯಾವ ಬೇಸ್ ಮೇಲೆ ಪೊಲೀಸರು ಸರಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋ ನಂಬೋದು? ಪೊಲೀಸರಂತೂ ಸರಿಯಾಗಿ ಕೆಲಸ ಮಾಡಲ್ಲ, ವೇಸ್ಟ್ ಆ್ಯಂಡ್ ವರ್ಸ್ಟ್ ಡಿಪಾರ್ಟ್ಮೆಂಟ್ ಆಗಿದೆ ಅನ್ನೋದಕ್ಕೆ ಲಕ್ಷಾಂತರ ಕೋಟಿ ಉದಾಹರಣೆಗಳನ್ನು ಪೊಲೀಸರೇ ತೋರಿಸ್ಕೊಟ್ಟಿದ್ದಾರೆ. ನೀವು ಸ್ವಲ್ಪ ಕಣ್ತೆರೆದು ನೋಡಿ ನಿಮಗೆ ಗೊತ್ತಾಗತ್ತೆ. ನಿಮಗೆ ಬೆಸ್ಟ್ ಎಕ್ಸಾಂಪಲ್ ಕೊಡಬೇಕಪ್ಪ ಅಂತಂದರೆ ಪೊಲೀಸರು ಎಷ್ಟು ಎಕ್ಸಲೆಂಟಾಗಿ ಕೆಲಸ ಮಾಡ್ತಾರೆ ಅನ್ನೋದಕ್ಕೆ ಸೌಜನ್ಯ ಕೇಸನ್ನು ಸ್ಟಡಿ ಮಾಡಿ ನಿಮಗೆ ಗೊತ್ತಾಗತ್ತೆ, ಹಾಥ್ರಸ್ ಕೇಸನ್ನು ಸ್ಟಡಿ ಮಾಡಿ ಗೊತ್ತಾಗತ್ತೆ, ಲಖೀಂಪುರ್ ಕೇರಿ ಕೇಸನ್ನು ಸ್ಟಡಿ ಮಾಡಿ ನಿಮಗೆ ಗೊತ್ತಾಗತ್ತೆ. ಪೊಲೀಸರ ಪರಾಕ್ರಮಗಳು ಇನ್ನಷ್ಟು ನಿಮಗೆ ಗೊತ್ತಾಗ್ಬಿಡ್ತವೆ. ಇದು ರಿಯಾಲಿಟಿ ಇದೆ, ಯಾರೇನೂ ಮಾಡೋಕ್ಕೆ ಬರಲ್ಲ. ಅವರಲ್ಲಿ ದುಡ್ಡು ಕೊಟ್ಟು ಬಂದಿರ್ತಾರೆ ಅಂತಂದರೆ ರಿಕವರಿ ಆಗಬೇಕಂತಂದರೆ ಈ ರೀತಿ ಎಲ್ಲ ಮಾಡಬೇಕಾಗತ್ತೆ. ಅವ್ರಿಗೂ ಬದುಕಬೇಕಾಗಿರುತ್ತೆ, ಹೊಟ್ಟೆಪಾಡಿರುತ್ತೆ. ನಾವು ಜನ ಅಂಥವ್ರನ್ನು ಪೊಲಿಟಿಷಿಯನ್ ಮಾಡಿರ್ತೀವಿ, ಪೊಲಿಟಿಷಿಯನ್ಗಳು ಇಂಥವ್ರನ್ನ ತಂದು ನಮ್ಮ ತಲೆ ಮೇಲೆ ಕೂಡಿಸ್ತಾರೆ. ನಾವು ಮಾಡಿದ್ದನ್ನೋ ಮಹಾರಾಯ ಅನ್ನೋದಿದೆ. ನಮಗೆ ಓಟ್ ಹಾಕೋವಾಗ ಸ್ವಲ್ಪ ಬುದ್ಧಿ ಇದ್ದರೆ ಇದೆಲ್ಲ ಸರಿ ಆಗ್ತಾಯಿತ್ತು, ಬಟ್ ನಮಗೆ ಬುದ್ಧಿ ಇಲ್ಲ, ಅದಕ್ಕಾಗಿ ಹಿಂಗಾಗತ್ತೆ. ಫ್ಯಾಕ್ಟ್ ನಂಬರ್ 3, ಆಕ್ಸೆಸ್ ಟು ಲೀಗಲ್ ಹೆಲ್ಪ್ ಈಸ್ ಅನ್ಇಕ್ವಲ್. ಭಾರತದಲ್ಲಿ ಎಲ್ರಿಗೂ ಕೂಡ ಒಳ್ಳೆಯ ಅಡ್ವೊಕೇಟ್ಗಳನ್ನು ಹೈಯರ್ ಮಾಡುವಷ್ಟು ಆರ್ಥಿಕ ಶಕ್ತಿ ಇರಲ್ಲ. ಈಗ ಬಡವರ ಮನೆಯ ಹುಡುಗಿಯ ರೇಪ್ ಆಯಿತು, ಬಡವರ ಮನೆ ಹುಡುಗನ ಮರ್ಡರ್ ಆಯಿತು ಅಂತಂದರೆ ಅವ್ರಿಗೆ ಬದುಕೋಕೇನೆ ಕಷ್ಟ ಇರುತ್ತೆ. ಅವರು ಬೇರೆಯವರಲ್ಲಿ ಹೋಗಿ ಕೆಲಸಕ್ಕೆ ಹೋಗಿ ಆದರೂ ದುಡಿತಾ ಇರ್ತಾರೆ. ಅರ್ಧ ಎಕರೆ 1 ಎಕರೆ ಜಮೀನು ಇರುತ್ತೆ, ಅದರಲ್ಲಿ ಹೆಂಗೋ ಉಳುಮೆ ಮಾಡಿ ಬದುಕ್ತಾ ಇರ್ತಾರೆ. ಸೊ ಅವರ ಹೊಟ್ಟೆಗೆ ಬಟ್ಟೆಗೇನೆ ಕಷ್ಟಪಡ್ತಾ ಇರುವಾಗ ಅಂತಹ ಬಡ ಜನರ ಮಕ್ಕಳೊಂದಿಗೆ ಈ ಥರನಾದ ಅನ್ಯಾಯ ಆಯ್ತಪ್ಪ ಅಂತಂದರೆ ಕೋರ್ಟು 10-12 ವರ್ಷ ಅದನ್ನು ಜಗ್ಸತ್ತೆ, 20-30 ವರ್ಷ ಜಗ್ಸತ್ತೆ, ಯಾವಾಗ ಮುಗಿಯುತ್ತೆ ಅನ್ನೋದನ್ನು ಗೊತ್ತಿರಲ್ಲ. ಸೊ ಅಲ್ಲಿ ತನಕ ಇವರು ಒಳ್ಳೆ ಲಾಯರಿಗೆ ದುಡ್ಡು ಎಲ್ಲಿಂದ ತಂದು ಕೊಡ್ತಾರೆ? ಸೊ ಬಡವರು, ಕೆಳವರ್ಗದವರು ಏನಾದರೂ ಒಂದು ಕೋರ್ಟ್ ಕೇಸ್ ನಡೆಸಬೇಕಪ್ಪ ಅಂತಂದರೆ ಮೊದಲು ಅವರ ಜಮೀನನ್ನು ಮಾರಬೇಕಾಗತ್ತೆ, ಅವರ ಮನೆ ಮಠಗಳನ್ನೆಲ್ಲ ಮಾರಬೇಕಾಗತ್ತೆ, ಎಲ್ಲವನ್ನ ಮಾರಿ ಒಳ್ಳೆ ಅಡ್ವೊಕೇಟಿಗೆ ಫೀಸ್ ಕೊಡಬೇಕಾಗತ್ತೆ. ರಾಜಕಾರಣಿಗಳು ಹೇಳ್ತಾ ಇರ್ತಾರೆ, ನಿಮಗೆ ಒಳ್ಳೆ ಅಡ್ವೊಕೇಟ್ ಫೀಸ್ ಕೊಡೋಕ್ಕಾಗಲಿಲ್ಲ ಅಂತಾರೆ, ಗೌರ್ಮೆಂಟ್ ಲಾಯರ್ ಇದ್ದಾನೆ ಅವನನ್ನು ತೊಗೊಳ್ಳಿ ಅಂಥೇಳಿ.
ಸೊ ಪೊಲೀಸರನ್ನೇ ನಂಬಕ್ಕಾಗ್ತಾ ಇಲ್ಲ, ಏನು ಗೋರ್ಮೆಂಟ್ ಲಾಯರು ಎಫಿಷಿಯೆಂಟಾಗಿ ಕೆಲಸ ಮಾಡ್ತಾನೆ ಅನ್ನೋದಕ್ಕೆ ಏನು ಗ್ಯಾರಂಟಿ ಇದೆ? ಸೊ ಈಗ ಯಾರಾದರೂ ಬಡ ಮನೆಯ ಹುಡುಗನನ್ನು ಫೇಕ್ ಕೇಸಲ್ಲಿ ಫಿಕ್ಸ್ ಮಾಡಿದ್ರಪ್ಪ ಅಂತಂದರೆ ಮುಗಿದು ಹೋಯ್ತು. ಮೀಡಿಯಾದವ್ರು ಹಾಕೊಂಡು ರುಬ್ತಾರೆ, ಸುಳ್ಳು ಸುದ್ದಿ ಪ್ರಸಾರ ಮಾಡ್ತಾರೆ, ರಿಯಾಲಿಟಿ ನೋಡಲ್ಲ, ಬಡವರ ಮನೆಯ ಮಠ ಎಲ್ಲ ಮಸನ ಆಗಿಬಿಡುತ್ತೆ. ಸೊ ಬಡವರ ಪರಿಸ್ಥಿತಿ ತುಂಬಾ ಕೆಟ್ಟದಾಗಿಬಿಡುತ್ತೆ. ಒಂದು ಕೇಸ್ ನಡೆಸೋದು ಬಡವರ ಕೈಯಿಂದಂತೂ ಸಾಧ್ಯನೇ ಇಲ್ಲ. ಫ್ಯಾಕ್ಟ್ ನಂಬರ್ 4, ಪವರ್ ಪ್ರೊಟೆಕ್ಟ್ಸ್ ಪವರ್. ಪವರನ್ನು ಪ್ರೊಟೆಕ್ಟ್ ಮಾಡುತ್ತೆ ಅನ್ನೋದನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಇದು ಗುಲಾಮರಿಗೆ ಮತ್ತು ಅಂಧಭಕ್ತರಿಗೆ ಗೊತ್ತೇ ಆಗಲ್ಲ. ಮನಿ ಪವರ್, ಪೊಲಿಟಿಕಲ್ ಪವರ್, ವೋಟ್ ಬ್ಯಾಂಕ್ ಇದು ಪೊಲಿಟಿಕಲ್ ಪವರನ್ನು ಕಂಟ್ರೋಲ್ ಮಾಡುತ್ತೆ. ಧಾರ್ಮಿಕ ಕೇಂದ್ರಗಳು, ಬಿಸ್ನೆಸ್ ಮ್ಯಾನ್ಗಳು ಡೈರೆಕ್ಟಾಗಿ ಇಂಡೈರೆಕ್ಟಾಗಿ ಪೊಲಿಟಿಕಲ್ ಪಾರ್ಟಿಗಳನ್ನು ಕಂಟ್ರೋಲ್ ಮಾಡ್ತಾರೆ. ಎಲ್ಲಿ ದೇವಸ್ಥಾನಗಳಿರ್ತವೇನೋ ಅಲ್ಲಿ ಅಂಧಭಕ್ತರು ಬರ್ತಾರೆ. ಸೊ ಅಲ್ಲಿ ಅಂಧಭಕ್ತರಿದ್ದಾರೆ ಅಂತೇಳಿ ಪೊಲಿಟಿಷಿಯನ್ಸ್ಗಳು ಆ ನಕಲಿ ದೇವಮಾನವರ ಹಿಂದೆ ಹೋಗಿರ್ತಾರೆ. ಸೊ ಅವನ ಕಾಲ್ ಕೆಳಗೆ ಬಿದ್ದು ಓದಾಡ್ತಾ ಇರ್ತಾರೆ. ಇದು ನಮ್ಮ CM, PM, ಪೊಲಿಟಿಕಲ್ ಪಾರ್ಟಿ, ಪೊಲಿಟಿಷಿಯನ್ಗಳ ಹಣೆ ಬರ. ಸೊ ಇನ್ನು ಅವನ ಹತ್ರ ದುಡ್ಡಿದೆ, ಮನಿ ಪವರ್ ಇದೆ ಅಂತಂದರೆ ಆತ ಮೀಡಿಯಾ ಪವರನ್ನು ಕೂಡ ಕಂಟ್ರೋಲ್ ಮಾಡ್ತಾ ಇರ್ತಾನೆ. ಸೊ ಹೀಗಾಗಿ ಅಲ್ಲಿ ನಮಗೆ ನ್ಯಾಯ ಸಿಗಲ್ಲ. ಪವರನ್ನು ಪ್ರೊಟೆಕ್ಟ್ ಮಾಡುತ್ತೆ. ಒಬ್ಬ ವ್ಯಕ್ತಿ ಹತ್ರ ಫೈನಾನ್ಷಿಯಲ್ ಪವರ್ ಇದೆ, ರಿಲಿಜಿಯಸ್ ಪವರ್ ಇದೆ, ವೋಟ್ ಬ್ಯಾಂಕ್ ಇದೆ ಅಂತಂದರೆ ಆತ ಇಂಡೈರೆಕ್ಟಾಗಿ ಪೊಲಿಟಿಕ್ಸನ್ನು ಕಂಟ್ರೋಲ್ ಮಾಡ್ತಾನೆ, ಮೀಡಿಯಾವನ್ನು ಕಂಟ್ರೋಲ್ ಮಾಡ್ತಾನೆ. ಅಲ್ಲಿರುವ ವಿಕ್ಟಿಮ್ಗಳಿಗೆ ನ್ಯಾಯ ಸಿಗಲ್ಲ. ಸೊ ಯಾರಾದರೂ ಇದರ ಬಗ್ಗೆ ಮಾತಾಡೋಕ್ಕೆ ಶುರು ಮಾಡಿದರೆ ಆತ ಲೀಗಲ್ ಲೂಪ್ ಹೋಲ್ಗಳನ್ನು ಬಳಕೆ ಮಾಡ್ಕೊಂಡ್ಬಿಟ್ಟು ಕೋರ್ಟ್ನಿಂದ ಸ್ಟೇಯನ್ನು ತರ್ತಾನೆ, ಡಿಫಾರ್ಮೇಷನ್ ಕೇಸ್ಗಳನ್ನು ಹಾಕ್ತಾನೆ, ಕೋರ್ಟ್ನಿಂದ ಇಂಜೆಕ್ಷನ್ ಆರ್ಡರನ್ನು ತರ್ತಾನೆ. ಯಾರೂ ಇದ್ರ ಬಗ್ಗೆ ಮಾತಾಡೋಂಗಿಲ್ಲ, ಯಾರೂ ಧ್ವನಿ ಎತ್ತಂಗಿಲ್ಲ, ಮೇನ್ ಸ್ಟ್ರೀಮ್ ಮೀಡಿಯಾ ಮಾತಾಡೋದೇ ಇಲ್ಲ. ಸೊ ಯೂಟ್ಯೂಬ್ನಲ್ಲಿ ಮಾತಾಡ್ತೀನಿ ಅಂತಂದ್ರೂ ಮಾತಾಡೋ ಅವಕಾಶ ಸಿಗಲ್ಲ. ಸೊ ಮೆಜಾರಿಟಿ ಆಫ್ ಕೇಸ್ಗಳಲ್ಲಿ JBLನಂತಹ ಕ್ರಿಮಿನಲ್ ನಟೋರಿಯಸ್ ಗ್ಯಾಂಗ್ ಇತ್ತಪ್ಪ ಅಂತಂದರೆ ಅಲ್ಲಿ ಯಾರಿಗೂ ಮಾತಾಡುವ ಅವಕಾಶನೇ ಸಿಗಲ್ಲ. ಪಿಯೂನ್ದಿಂದ CM, PM ತನಕ ಎಲ್ಲವೂ ಕೂಡ ಅದರ ಕಾಲ್ ಕೆಳಗೆ ಇದೆ, ಈ ನಟೋರಿಯಸ್ ಗ್ಯಾಂಗ್ನ ಕಾಲ್ ಕೆಳಗಡೆ. ಸೊ ಇಂಥ ಕೇಸ್ಗಳಲ್ಲಂತೂ ನ್ಯಾಯ ಸಿಗಲ್ಲ. ಯಾಕಪ್ಪ ಅಂದರೆ ಪವರನ್ನು ಪ್ರೊಟೆಕ್ಟ್ ಮಾಡುತ್ತೆ. ಭ್ರಷ್ಟ ದುಷ್ಟ ರೆಪಿಸ್ಟರು ಪ್ರೊಟೆಕ್ಟ್ ಮಾಡ್ತಾರೆ. ಸಿಸ್ಟಮೇ ಹಾಗೆ ಇದೆ. ಫ್ಯಾಕ್ಟ್ ನಂಬರ್ 5, ಸ್ಪೈನ್ಲೆಸ್ ಬ್ಯೂರೋಕ್ರಾಟ್ಸ್ ಆ್ಯಂಡ್ ಪೊಲಿಟಿಷಿಯನ್ಸ್. ನಮ್ಮ ಬ್ಯೂರೋಕ್ರಾಟ್ಸ್ಗಳಿದಾರಲ್ಲ, ಅಂದರೆ ಅಧಿಕಾರಿಗಳು, ಇವರಿಗೆ ಬೆನ್ನು ಮೂಳೆ ಇಲ್ಲ. ಇವರ ಹತ್ರ ಪವರನ್ನು ಯೂಸ್ ಮಾಡುವ ಪವರ್ ಇಲ್ಲ. ಮತ್ತು ಪೊಲಿಟಿಷಿಯನ್ಸ್ಗಳಿಗೂ ಕೂಡ ಬೆನ್ನು ಮೂಳೆ ಇಲ್ಲ, ಅವರಿಗೂ ಕೂಡ ಪವರನ್ನು ಯೂಸ್ ಮಾಡೋ ಪವರ್ ಇಲ್ಲ. ಹೀಗಾಗಿ ನಮ್ಮ ಸಮಾಜದಲ್ಲಿ, ನಮ್ಮ ದೇಶದಲ್ಲಿ ಕ್ರಿಮಿನಲ್ಸ್ಗಳು ರಾಜಾರೋಷವಾಗಿ ಓಡಾಡ್ಕೊಂಡು ತಿರುಗ್ತಾ ಇದ್ದಾರೆ. ಬ್ಯೂರೋಕ್ರಾಟ್ಸ್ಗಳು ಟ್ಯಾಲೆಂಟ್ ಇಲ್ಲದೆ ದುಡ್ಡು ಕೋಟಲ್ಲಿ ಬಂದಿರ್ತಾರೆ, ಇಲ್ಲ ಹೆಂಗೋ ಒಳಗಡೆ ಬಂದಿರ್ತಾರೆ. ಸೊ ಅವರಿಗಲ್ಲಿ ಸೇಫ್ಟಿ ಬೇಕಾಗಿರುತ್ತೆ, ಪ್ರಮೋಷನ್ ಬೇಕಾಗಿರುತ್ತೆ. ಸೊ ಅದಕ್ಕಾಗಿ ಕ್ರಿಮಿನಲ್ಗಳಿಗೆ ಅವರು ಸೇವೆ ಮಾಡ್ತಾ, ಚಮಚಾಗಿರಿ ಮಾಡ್ತಾ ಬದುಕ್ತಾ ಇರ್ತಾರೆ. ಪೊಲಿಟಿಷಿಯನ್ಸ್ಗಳಿಗೆ ವೋಟ್ ಬ್ಯಾಂಕ್ ಮುಖ್ಯ ಆಗಿರುತ್ತೆ, ಇಲೆಕ್ಷನ್ ಆಡೋಕ್ಕೆ ದುಡ್ಡು ಬೇಕಾಗಿರುತ್ತೆ. ಅವ್ರು ಯಾರದ್ದಾದ್ರೂ ಕಡೆಯಿಂದ ದುಡ್ಡು ತಂದಿರ್ತಾರೆ. ಅವ್ರು ಯಾರು ಇರ್ತಾರಪ್ಪ ಅಂತಂದರೆ ಭ್ರಷ್ಟ ದುಷ್ಟ ರೆಪಿಸ್ಟರೇ ಇರ್ತಾರೆ. ಸೊ ಅಲ್ಲಿಂದ ತಂದಿರ್ತಾರೆ. ಸೊ ಅಲ್ಲಿ ದುಡ್ಡು ತಿಂದಿದ್ದಾರೆ ಅಂಥೇಳಿ ಇವ್ರಿಗೆ ಮಾತಾಡೋ ಅರ್ಹತೆ ಹೋಗಿಬಿಡತ್ತೆ. ಸೊ ಇವ್ರೇನಾದರೂ ನಿಯತ್ತಾಗಿದ್ದರೆ ಇವ್ರು ಆ್ಯಕ್ಷನ್ ತೊಗೋಬೋದಿರುತ್ತೆ. ಆದರೆ ಆ ಮೆಜಾರಿಟಿ ಆಫ್ ಕೇಸ್ಗಳಲ್ಲಿ ನಮ್ಮ ಬ್ಯೂರೋಕ್ರಾಟ್ಸ್ಗಳು ಮತ್ತು ಪೊಲಿಟಿಷಿಯನ್ಸ್ಗಳು ಬೆನ್ನು ಮೂಳೆ ಇಲ್ಲದ ಥರ ವರ್ತಿಸ್ತಾರೆ. ಯಾಕಪ್ಪ ಅಂತಂದರೆ ಇವರ ಹಗರಣಗಳು ಭ್ರಷ್ಟ ದುಷ್ಟ ರೆಪಿಸ್ಟರ್ಗೆ, ಕ್ರಿಮಿನಲ್ಗಳಿಗೆ ಗೊತ್ತಿರುತ್ತೆ. ಬ್ಯೂರೋಕ್ರಾಟ್ಸ್ಗಳ ಮತ್ತು ಪೊಲಿಟಿಷಿಯನ್ಸ್ಗಳ ಜುಟ್ಟು ಆ ವ್ಯಕ್ತಿಗಳ ಕೈಗೆ ಹೋಗಿರುತ್ತೆ. ಸೊ ಈಗ ಯಾವುದಾದ್ರೂ ಓರ್ವ ರಾಜಕಾರಣಿ ಒಂದು ರೇಪ್ ಕೇಸ್ ಇನ್ವೆಸ್ಟಿಗೇಷನ್ ಮಾಡ್ತೀನಿ ಅಂತ ಬಂದರೆ ಅವನದೇ CDಗಳನ್ನು ಈ ರೇಪಿಸ್ಟ್ಗಳು ಬಿಡುಗಡೆ ಮಾಡ್ತಾರೆ. ಭ್ರಷ್ಟಾಚಾರದ ಮೇಲೆ ತನಿಖೆ ಮಾಡ್ತೀನಿ ಅಂತ ಹೇಳಿದ್ರೆ ಈ ಪೊಲಿಟಿಷಿಯನ್ದೇ ಒಂದು ಭ್ರಷ್ಟಾಚಾರ ಹೊರಗಡೆ ಬರುತ್ತೆ. ಅಲ್ಲಿರುವ ಇನ್ವೆಸ್ಟಿಗೇಷನ್ ಆಫೀಸರು, ಬ್ಯೂರೋಕ್ರಾಟ್ಸ್ಗಳದ್ದು ಇವ್ರದ್ದು ಎಲ್ಲ ಭ್ರಷ್ಟಾಚಾರ, ಇವ್ರದ್ದು ಎಲ್ಲ ರೇಪ್ ಕೇಸ್ಗಳು, ಇವ್ರದ್ದು ಎಲ್ಲ CDಗಳು ಹೊರಗಡೆ ಬರ್ತವೆ. ಸೊ ಈ ರೀತಿ ನಮ್ಮ ಈ ಬ್ಯೂರೋಕ್ರಾಟ್ಸ್ಗಳು, ಪೊಲಿಟಿಷಿಯನ್ಸ್ಗಳು, ಮೀಡಿಯಾದವರು ಮತ್ತು ಕ್ರಿಮಿನಲ್ಸ್ಗಳು ಒಂದು ಗ್ಯಾಂಗ್ ಮಾಡ್ಕೊಂಡಿದ್ದಾರೆ, JBL ಗ್ಯಾಂಗ್ ಥರ. ಸೊ ಅಲ್ಲಿ ಗ್ಯಾಂಗ್ ಇದೆ. ಸೊ ನೀನು ನಂದು ಹೇಳ್ತೀಯಾ, ನಾನು ನಿಂದು ಹೇಳ್ತೀನಿ. ನಾನು ತಗಲಾಕೊಂಡ ನೀನು ತಗಲಾಕ್ಸ್ತೀನಿ. ಸೊ ನೀನು ನನ್ನ ಒಂದು ಕೇಸಲ್ಲಿ ಒಳಗಡೆ ಆಗ್ತೀಯಲ್ಲ, ಒಳಗಡೆ ಹೋದ ತಕ್ಷಣ ನಾನೇ ಎವಿಡೆನ್ಸ್ ಆಗಿ ಮತ್ತೊಂದು ಕೇಸಿಗೆ ಬರ್ತೀನಿ. ಈಗ ಒಬ್ಬ ದೇವಮಾನವನನ್ನು ಯಾಕೆ ಹೊರಗಡೆ ಬಿಡ್ತಾರಪ್ಪ ಅಂತಂದರೆ ಪೊಲಿಟಿಷಿಯನ್ಸ್ಗಳು, ಬ್ಯೂರೋಕ್ರಾಟ್ಸ್ಗಳು ಅವನಷ್ಟೇ ರೇಪ್ ಮಾಡಿರಲ್ಲ. ಸೊ ಒಂದು ಧಾರ್ಮಿಕ ಕೇಂದ್ರ ಇದೆ ಅಂತಂದರೆ ಅದೊಂಥರ ಹಿಡನ್ ವೇಶ್ಯಾವಾಟಿಕೆಯ ಕೇಂದ್ರನೇ ಆಗಿರುತ್ತೆ. ಸೊ ಹೆಣ್ಮಕ್ಕಳನ್ನು ಎಲ್ಲಿಂದಲೇ ತರೋದು, ತಾವು ರೇಪ್ ಮಾಡೋದು. ಮತ್ತು ಅಲ್ಲಿ ಏನು ಬರ್ತಾ ಇರ್ತಾರಲ್ಲ ಡೇ ಟೈಮಲ್ಲಿ ಪೊಲಿಟಿಷಿಯನ್ಸ್ಗಳು ಭಕ್ತಿ ತೋರಿಸ್ತಾ ಅವ್ರು ವೋಟ್ ಬ್ಯಾಂಕಿಗೆ ಆಗಿ ಬರ್ತಾ ಇರ್ತಾರೆ, ಅವ್ರಿಗೂ ಅಲ್ಲಿ ಹುಡುಗಿಯರನ್ನು ಸಪ್ಲೈ ಮಾಡಿರ್ತಾರೆ. ಆಫೀಸರ್ಗಳಿಗೂ ಕೂಡ ಈ ಏನಿದಾರಲ್ಲ ಗ್ಯಾಂಗ್ ನಡೆಸೋರು ಹುಡುಗಿಯರನ್ನು ಸಪ್ಲೈ ಮಾಡಿರ್ತಾರೆ. ಸೊ ಆದರೆ CD ಕೂಡ ಮಾಡ್ಕೊಂಡು ಇಟ್ಕೊಂಡಿರ್ತಾರೆ. ನೀನು ಇಲ್ಲಿ ಆ್ಯಕ್ಷನ್ ತೊಗೊತೀಯ, ನಿಂದು CD ಹೊರಗಡೆ ಬರುತ್ತೆ, ನೀನೇನು ಸಾಚ ಅಲ್ಲ. ಸೊ ಈ ರೀತಿ ಬೆನ್ನು ಮೂಳೆ ಇಲ್ಲದೆ ಇರುವ ಬ್ಯೂರೋಕ್ರಾಟ್ಸ್ಗಳಿಂದ ಮತ್ತು ಪೊಲಿಟಿಷಿಯನ್ಸ್ಗಳಿಂದ ನಮ್ಮ ಆಡಳಿತ ವ್ಯವಸ್ಥೆ ಸಾಕ್ತಾ ಇರೋದ್ರಿಂದ ಇದರಲ್ಲಿ ಹೆಣ್ಮಕ್ಕಳಿಗೆ ನ್ಯಾಯ ಸಿಗಲ್ಲ. ಫ್ಯಾಕ್ಟ್ ನಂಬರ್ 6, ಬಯಾಸ್ಡ್ ಮೀಡಿಯಾ. ನಮ್ಮ ಮೀಡಿಯಾ ಇದೆಯಲ್ಲ
ಮೂರು ಬಿಟ್ಟು ನಿಂತಿದೆ. ಎಲ್ಲರಿಗೂ ನಾನು ಬೈತಾ ಇಲ್ಲ, ಕೆಲವೊಂದಿಷ್ಟು ಮೀಡಿಯಾಗಳಿವೆ ಅವುಗಳಿಗೆ ನಾಚಿಕೆ, ಮಾನ, ಮರ್ಯಾದೆ, ಸ್ವಾಭಿಮಾನ, ಮನುಷ್ಯತ್ವ ಅನ್ನೋದು ಏನೂ ಇಲ್ಲ. ಮೈ ಮಾರಿಕೊಳ್ಳುವವರಿಗೆ ನಾವೆಲ್ಲರೂ ಬೆಲೆ ಕೊಡ್ತೀವಿ, ಗೌರವ ಭಾವನೆಯಿಂದ ನೋಡ್ತೀವಿ. ಆದರೆ ಕೆಲವೊಂದಿಷ್ಟು ಜನ ಮೀಡಿಯಾ ಪರ್ಸನ್ಗಳಿದ್ದಾರೆ, ಮೀಡಿಯಾ ಹೌಸ್ಗಳಿದಾರಲ್ಲ, ಅವ್ರಿಗೆ ಯಾರಿಗೂ ಕೂಡ ಒಳ್ಳೆಯವರೇ ಅಲ್ಲ, ಅವ್ರು ಮನುಷ್ಯರೆಲ್ಲ ಅಂತ ಹೇಳ್ಬೋದು. ಅವ್ರಿಗೆ ₹1 ಕೂಡ ಬೆಲೆ ಕೊಡೋ ಅವಶ್ಯಕತೆ ಇಲ್ಲ. ಅಷ್ಟು ಕೆಟ್ಟವರಿದ್ದೀವಿ ನಾವು, ಮೂರು ಬಿಟ್ಟವರಿದ್ದೀವಿ ಅಂತೇಳಿ ಅವರೇ ಪ್ರೂವ್ ಮಾಡಿದ್ದಾರೆ. ಫೇಕ್ ನ್ಯೂಸ್ಗಳನ್ನು ಪ್ರಸಾರ ಮಾಡೋದು, ಹಿಂದೂ ಮುಂದೂ ನೋಡೋದೇ ಯಾರ್ದಾದ್ರೂ ತೇಜೋವಧೆ ಮಾಡೋದು, ಯಾವ ನ್ಯೂಸ್ಗಳನ್ನು ಪಬ್ಲಿಷ್ ಮಾಡೋ ಅವಶ್ಯಕತೆ ಇರುತ್ತೋ ಅದನ್ನು ಮಾಡಲ್ಲ. ಫಾಲ್ತು ಜಾತಿವಾದಗಳನ್ನು, ಕೋಮುವಾದಗಳನ್ನು, ಭಾಷಾ ವಿವಾದಗಳನ್ನು, ಯಾವುದೋ ಒಬ್ಬ ದೇಶದ ಪ್ರಧಾನಮಂತ್ರಿ ಅದಾದ ಇದಾದ ಅಂತೇಳಿ ಯಾವುದೋ ದೇಶದ ಕಥೆ ಪುರಾಣಗಳನ್ನು ಹೇಳ್ತಾ ಕೊಡೋದು. ನಮ್ಮ ಸಮಾಜದಲ್ಲಿ ಏನಾಗ್ತಾ ಇದೆ, ನಮ್ಮ ರಾಜ್ಯದಲ್ಲಿ ಯಾವ ಹುಡುಗಿಯ ಮೇಲೆ ರೇಪ್ ಆ್ಯಂಡ್ ಮರ್ಡರ್ ಆಗಿದೆ, ಅವಳಿಗೆ ನ್ಯಾಯ ಸಿಗ್ತಾ ಇಲ್ವಾ, ಯಾಕೆ ನ್ಯಾಯ ಸಿಗ್ತಾ ಇಲ್ಲ, ಆರೋಪಿ ಹೆಂಗೆ ಬಚಾವಾಗ್ತಾ ಇದ್ದಾನೆ, ಪೊಲಿಟಿಷಿಯನ್ಸ್ಗಳು, ಅಧಿಕಾರಿಗಳು, ಪೊಲೀಸರು ಹೆಂಗೆ ರಂಗಿನಾಟಗಳನ್ನು ಆಡ್ತಾ ಇದ್ದಾರೆ, ಇದನ್ನು ತೋರಿಸ್ಬೇಕು. ಮೀಡಿಯಾದ ಕರ್ತವ್ಯ ಇದು. ಮೀಡಿಯಾ ಕೂಡ ಪ್ರಜಾಪ್ರಭುತ್ವದ 4ನೇ ಸ್ತಂಭವಾಗಿದೆ. ಇದನ್ನು ಇವರು ಮಾರ್ಕೊಂಡ್ಬಿಟ್ಟಿದ್ದಾರೆ. ಸೊ ಈ ಮೀಡಿಯಾಗಳಿಗೂ ಕೂಡ ಸ್ವಂತ ಬೆನ್ನು ಮೂಳೆ ಇಲ್ಲ. ಅದಕ್ಕಾಗಿ ನೀವು ಎಲ್ಲ ಸ್ಯಾಟಲೈಟ್ TV ಚಾನಲ್ಗಳನ್ನು ಬ್ಯಾನ್ ಮಾಡಿಬಿಡಿ, ನೋಡೋಕ್ಕೆ ಹೋಗ್ಬಿಡಿ, ಒಂಥರ ಬೈಕಾಟ್ ಮಾಡಿ. ಸೊ ಯೂಟ್ಯೂಬ್ನಲ್ಲಿ ಹುಡುಗರು ಎಷ್ಟೋ ರಿಸ್ಕ್ ತೊಗೊಂಡು ದೊಡ್ಡ ವ್ಯಕ್ತಿಗಳನ್ನ ಎದುರು ಹಾಕ್ಕೊಂಡು ಮಾತಾಡ್ತಾ ಇರ್ತಾರೆ. ಆದರೆ ಮೇನ್ ಸ್ಟ್ರೀಮ್ ಮೀಡಿಯಾಗಳು ಎಲ್ಲವೂ ಕೂಡ ಬಾಯಿಗೆ ಬೀಗ ಹಾಕಿ ಕೂತಿರ್ತವೆ. ಸುವರ್ TV ಏನು ಅಂತಾನೆ, ಅವನಂತೂ ಬಿಡಿ, ಮಾತಾಡೋದೇ ಬೇಡ, ಕುಡ್ಕ. ನೆಕ್ಸ್ಟ್ ಪಬ್ಲಿಕ್ ಟಾಯ್ಲೆಟ್ TV ಅಂತಿದೆ, ಅವನಂತೂ ಬಿಡಿ, ಅವನ ತಲೆಯಲ್ಲಿ ಬುದ್ಧಿನೇ ಇಲ್ಲ, ಬರೀ ತಲೆ ಅಲ್ಲಾಡಿಸೋದು, ಸುಮ್ಮನೆ ಏನೋ ಟ್ರೋಲು ಪಂಚ್ ಕೊಟ್ಟಂಗೆ ಮಾತಾಡೋದು. ನ್ಯೂಸ್ ಅಂತೂ ಏನಿಲ್ಲ, ಸುದ್ದಿ ಏನಿಲ್ಲ, ಬರೀ ರದ್ದಿನೇ ಇದೆ. ಸೊ ಇಂಥವ್ರು ಬಹಳಷ್ಟು ಜನ ಇದ್ದಾರೆ, ಮಾತಾಡಿ ವೇಸ್ಟ್ ಇದೆ. ಸೊ ಮೀಡಿಯಾಗಳು ತಮ್ಮ ಕರ್ತವ್ಯವನ್ನು ಮರ್ತಿರೋದ್ರಿಂದ, ಮೀಡಿಯಾಗಳು ತಮ್ಮನ್ನು ತಾವು ಮಾರಿಕೊಂಡಿರೋದ್ರಿಂದ ಯಾವುದೇ ಓರ್ವ ಬಡ ಹೆಣ್ಮಗಳಿಗೆ ನಮ್ಮ ದೇಶದಲ್ಲಿ ನ್ಯಾಯ ಸಿಗಲ್ಲ. ಪೊಲೀಸರು, ರಾಜಕಾರಣಿಗಳು, ಅಧಿಕಾರಿಗಳು ಸರಿಯಾಗಿ ಕೆಲಸ ಮಾಡ್ತಾ ಇದ್ದಾರಾ ಇಲ್ವಾ ಅನ್ನೋದರ ಮೇಲೆ ಹದ್ದಿನ ಕಣ್ಣಿಡುವ ಕೆಲಸ ಮೀಡಿಯಾದವರಾಗಿರುತ್ತೆ. ಆದರೆ ಮೀಡಿಯಾದವರು ಸೆಲೆಕ್ಟಿವ್ ನ್ಯೂಸನ್ನು ಪಬ್ಲಿಷ್ ಮಾಡ್ತಾರೆ. ಯಾವ ನ್ಯೂಸನ್ನು ಪಬ್ಲಿಷ್ ಮಾಡಿದರೆ ಅವರಿಗೆ TRP ಸಿಗತ್ತೆ, ಯಾವ ನ್ಯೂಸನ್ನು ತೋರಿಸಿದರೆ ಅವರಿಗೆ ದುಡ್ಡು ಸಿಗತ್ತೆ, ಯಾವ ನ್ಯೂಸನ್ನು ತೋರಿಸದಿದ್ದರೆ ಡಬಲ್ ಸುಟ್ಕೇಸ್ ಬರುತ್ತೆ ಅನ್ನೋದ್ರ ಮೇಲೆ ಅವ್ರು ನ್ಯೂಸ್ ಮಾಡ್ತಾರೆ. ಫ್ಯಾಕ್ಟ್ ನಂಬರ್ 7, ಜುಡಿಷಿಯಲ್ ಕರಪ್ಷನ್. ಸೊ ಭಾರತದಲ್ಲಿ ಪ್ಯೂನ್ದಿಂದ ಹಿಡಿದು PM ತನಕ ಎಲ್ಲ ಡಿಪಾರ್ಟ್ಮೆಂಟ್ಗಳು ಕೂಡ ಮನೆಯಲ್ಲೂ ಕೂಡ ಭ್ರಷ್ಟಾಚಾರ ಬಂದಿದೆ. ಸೊ ಹೀಗಿರುವಾಗ ಕೋರ್ಟಲ್ಲಿ ಭ್ರಷ್ಟಾಚಾರ ಬಂದಿಲ್ಲ ಅನ್ನೋದಕ್ಕೆ ಏನು ಗ್ಯಾರಂಟಿ ಇದೆ? ಕೋರ್ಟಲ್ಲಿಯೂ ಕೂಡ ಭ್ರಷ್ಟಾಚಾರ ನಡೆಯುತ್ತೆ, ನ್ಯಾಯಾಂಗ ವ್ಯವಸ್ಥೆಯಲ್ಲೂ ಕೂಡ ಭ್ರಷ್ಟಾಚಾರ ಇದೆ ಅನ್ನೋದಕ್ಕೆ ಬಹಳಷ್ಟು ಸರ್ತಿ ಎವಿಡೆನ್ಸ್ಗಳು ಸಿಕ್ಕಿವೆ. ಓರ್ವ ಹೈಯರ್ ಕೋರ್ಟಿನ ಜಡ್ಜನ್ನು ಮ್ಯಾನಿಪುಲೇಟ್ ಮಾಡೋದು ಅಷ್ಟೊಂದು ಈಸಿ ಅಲ್ಲ, ಅವರು ತುಂಬಾ ಪವರ್ಫುಲ್ ಆಗಿರ್ತಾರೆ. ಆದರೆ ಸ್ಥಳೀಯ ನ್ಯಾಯಾಲಯಗಳಲ್ಲಿ, ಲೋಕಲ್ ಕೋರ್ಟ್ಗಳಲ್ಲಿ ಮ್ಯಾನಿಪುಲೇಷನನ್ನು ಮಾಡೋದು, ಆಮಿಷವನ್ನು ತೋರಿಸೋದು, ಅವರನ್ನು ಹೆದರಿಸೋದು, ಬದರಿಸೋದು ಈ ಕ್ರಿಮಿನಲ್ಗಳಿಗೆ ಈಜಿ ಇದೆ. CM PMಗಳನ್ನು ಇವರು ಕಾಲಲ್ಲಿ ಹಾಕಿ ತುಳಿಯೋ ಥರ ನಡೆಸ್ಕೊಳ್ತಾರಪ್ಪ ಅಂತಂದರೆ ಲೋವರ್ ಕೋರ್ಟ್ ಜಡ್ಜ್ಗಳನ್ನು ಇವ್ರು ಯಾವ ರೀತಿ ಟ್ರೀಟ್ ಮಾಡ್ತಾರೆ ಅನ್ನೋದನ್ನು ನೋಡಿ ಇವ್ರಿಗೆ ಯಾರಿಗೂ ಕೂಡ ಭಯ ಬರಲ್ಲ. ಪೊಲೀಸರು ಈ ರೀತಿ ವರ್ತನೆ ಮಾಡೋದ್ರಿಂದ ಕ್ರಿಮಿನಲ್ಗಳಿಗೆ ಭಯಭಕ್ತಿ ಅನ್ನೋದೇ ಹೊರಟೋಗ್ಬಿಟ್ಟಿದೆ. ಮೀಡಿಯಾಗಳು ಮಲ್ಕೊಂಡಿರೋದ್ರಿಂದ ಕ್ರಿಮಿನಲ್ಗಳಿಗೆ ಭಯಭಕ್ತಿ ಅನ್ನೋದೇ ಹೊರಟೋಗ್ಬಿಟ್ಟಿದೆ. ಲೋವರ್ ಕೋರ್ಟ್ಗಳಲ್ಲಿ ಕರಪ್ಷನ್ ನಡೆಯುತ್ತೆ ಅನ್ನೋದಕ್ಕೆ ಬಹಳಷ್ಟು ಉದಾಹರಣೆಗಳು ಸಿಕ್ಕಿವೆ. ಕೆಲವೊಂದಿಷ್ಟು ಜಡ್ಜ್ಗಳ ಮೇಲೆ ಆರೋಪವೂ ಕೂಡ ಕೇಳಿ ಬಂದಿವೆ, ಅದಕ್ಕೆ ಸಾಕ್ಷ್ಯಾಧಾರಗಳು ಕೂಡ ಸಿಕ್ಕಿವೆ. ಇನ್ನು ಜಡ್ಜ್ಗಳನ್ನು ಟ್ರಾನ್ಸ್ಫರ್ ಮಾಡಿಸ್ಬಿಡ್ತಾರೆ. ಒಂದು ಇಂಪಾರ್ಟೆಂಟ್ ಕೇಸ್ ನಡೀತಾ ಇದೆ ಅಂತ ಅಂದ್ಕೊಳ್ಳಿ, ಅದು ಮುಗಿಯೋಕೆ 10-20 ವರ್ಷ ತೊಗೊಳ್ಳೋದಿರುತ್ತೆ. ಸೊ ಯಾರಾದರೂ ಓರ್ವ ಜಡ್ಜು ಪ್ರಾಮಾಣಿಕವಾಗಿ ಬೆನ್ನು ಮೂಳೆ ನನಗಿದೆ, ನನ್ನ ಪವರನ್ನು ನಾನು ಯೂಸ್ ಮಾಡ್ಕೊತೀನಿ ಅಂತೇಳಿ ನಿಂತರೆ ಅವರನ್ನು ಟ್ರಾನ್ಸ್ಫರ್ ಮಾಡಿಬಿಡ್ತಾರೆ. ಸೊ ಜಡ್ಜ್ಗಳ ಅಪಾಯಿಂಟ್ಮೆಂಟನ್ನು ಮಾಡೋದು ರಾಷ್ಟ್ರಪತಿಯವರ ಕೈಯಲ್ಲಿದೆ. ನಮಗೆಲ್ರಿಗೂ ಗೊತ್ತಿದೆ, ರಾಷ್ಟ್ರಪತಿಯವರು ಒಂಥರ ರಬ್ಬರ್ ಸ್ಟ್ಯಾಂಪ್ ಥರ ನಮ್ಮ ದೇಶದಲ್ಲಿದ್ದಾರೆ. ಹೆಸರಿಗಷ್ಟೇ ದೇಶವನ್ನು ಅವರು ಮುನ್ನಡೆಸ್ತಾ ಇದ್ದಾರೆ, ಆದರೆ ಅಸಲಿ ಅಧಿಕಾರ ಅವ್ರ ಕೈಗಿಲ್ಲ. ಬೇರೆ ದೇಶಗಳಲ್ಲಿ ಪ್ರೆಸಿಡೆಂಟ್ಗಳ ಹತ್ರ ಎಲ್ಲ ಪವರ್ ಇರುತ್ತೆ, ಪ್ರೆಸಿಡೆಂಟ್ ಈಸ್ ದ ಪವರ್ಫುಲ್. ಬಟ್ ನಮ್ಮ ದೇಶದಲ್ಲಿ PM ಈಸ್ ದ ಪವರ್ಫುಲ್ ಅನ್ನೋ ಥರ ಇದೆ. ನಮ್ಮ ದೇಶದಲ್ಲಿ ಬಿಸ್ನೆಸ್ ಮ್ಯಾನ್ಗಳು, ಧಾರ್ಮಿಕ ಗುರುಗಳು, ಗುರು ಘಂಟಾಲರು ಇವರು ಪವರ್ಫುಲ್ ಇದ್ದಾರೆ. ಸೊ ಹೀಗಾಗಿ ಜಡ್ಜ್ಗಳನ್ನು ಟ್ರಾನ್ಸ್ಫರ್ ಮಾಡೋದು, ಅಪಾಯಿಂಟ್ಮೆಂಟ್ ಮಾಡೋದು ಕೂಡ ಇಂಡೈರೆಕ್ಟಾಗಿ ಪೊಲಿಟಿಷಿಯನ್ಗಳ ಕೈಗಷ್ಟೇ ಸಿಕ್ಕಿದೆ. ನಾವು ಹೇಳ್ತೀವಿ ನ್ಯಾಯಾಂಗ ವ್ಯವಸ್ಥೆ ಸ್ವತಂತ್ರವಾಗಿದೆ ಅಂಥೇಳಿ, ಅದು ಪೇಪರಲ್ಲಿ ಅಷ್ಟೇ ಇದೆ, ರಿಯಾಲಿಟಿಯಲ್ಲಿ ಇನ್ನೂ ಬಂದಿಲ್ಲ. ಸೊ ಒಂದು ಕೇಸ್ ನಡೀತಾ ಇದೆ, ಜಡ್ಜ್ ಏನಾದರೂ ಪ್ರಾಮಾಣಿಕವಾಗಿ ಅಲ್ಲಿ ನಿಂತರೆ ಅವರನ್ನು ಟ್ರಾನ್ಸ್ಫರ್ ಮಾಡ್ತಾರೆ. ಇಲ್ಲಪ್ಪ ಅಂತಂದರೆ ಜಡ್ಜ್ಗಳ ಮರ್ಡರ್ ಆಗಿರೋದಕ್ಕೂ ಕೂಡ ನಮ್ಮ ದೇಶದಲ್ಲಿ ಸಾಕಷ್ಟು ಉದಾಹರಣೆಗಳಿವೆ. ಹೇಳಿದರೆ ಓಕೆ, ಕೇಳಿಲ್ಲ ಮರ್ಡರ್. ಸೊ ನಾವು ಹೇಳ್ದಂಗೆ ಕೇಳ್ತೀವ, ಬನ್ನಿ ನಿಮ್ಮನ್ನು ಮುಂದೆ ಗವರ್ನರ್ ಮಾಡ್ತೀವಿ, ನಿಮಗೆ ರಾಜ್ಯಸಭಾ ಸದಸ್ಯರು ಮಾಡ್ತೀವಿ, ಅದು ಕೊಡ್ತೀವಿ, ಇದು ಕೊಡ್ತೀವಿ, ನಿಮ್ಮ ಮಕ್ಕಳಿಗೆ ನಮ್ಮ ಕಂಪ್ನಿಯಲ್ಲಿ ಶೇರ್ ಕೊಡ್ತೀವಿ, ನಮ್ಮ ಕೇಸನ್ನು ನೀವು ಡಿಸ್ಮಿಸ್ ಮಾಡಿ ಡೀಲ್ ಮಾಡ್ಕೊತಾರೆ. ಇಂಥದ್ದು ಕೂಡ ಸಾಕಷ್ಟಾಗಿ ಹೋಗಿಬಿಟ್ಟಿವೆ. ಸೊ ಎಲ್ಲರೂ ಭ್ರಷ್ಟರೇ ಇರುವಾಗ, ಎಲ್ಲರೂ ದುಡ್ಡಿಗಾಗಿ ತಮ್ಮನ್ನು ಬಿಟ್ಕೊಡ್ತಾ ಇರುವಾಗ
ಜಡ್ಜ್ಗಳು ಒಂದು ಪ್ರಾಣ ಭಯದಿಂದಲೋ ಅಥವಾ ಆಮಿಷದಿಂದಲೋ ಅವರು ಕೂಡ ಸರೆಂಡರ್ ಆಗುವ ಕಮಿಟ್ ಆಗುವ ಚಾನ್ಸಸ್ಗಳಿವೆ. ಅದಕ್ಕೆ ಉದಾಹರಣೆಗಳು ಕೂಡ ಇವೆ. ನೀವು ಗೂಗಲಲ್ಲಿ ಸರ್ಚ್ ಮಾಡಿ ನಿಮ್ಗೆ ಗೊತ್ತಾಗುತ್ತೆ, ಲಿಸ್ಟೇ ಬಂದ್ಬಿಡುತ್ತೆ. ಇನ್ನು ಬರೀ ಜಡ್ಜ್ಗಳಿಗೆ ಅಷ್ಟೇ ಪ್ರೊಟೆಕ್ಷನ್ ಸರಿಯಾಗಿಲ್ಲ ಅಂತ ಹೇಳಕ್ಕೆ ಬರಲ್ಲ, ಆಫೀಸರ್ಗಳಿಗೂ ಕೂಡ ಸರಿಯಾದ ಪ್ರೊಟೆಕ್ಷನ್ ಇಲ್ಲ. ಸೊ ಹೆಂಗೆ ಕೆಲಸ ಮಾಡ್ತಾರೆ? ಸೊ ಜಡ್ಜ್ಗಳಿಗೇನೆ ತೊಂದರೆ ಆದರೂ ಕೂಡ, ಜಡ್ಜ್ಗಳಿಗೂ ಕೂಡ ಅನ್ಯಾಯ ಆದರೂ ಕೂಡ ನಮ್ಮ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ನ್ಯಾಯ ಸಿಗಲ್ಲ. ಅದಕ್ಕೊಂದು ಪ್ರಾಕ್ಟಿಕಲ್ ಉದಾಹರಣೆ ಇದೆ. ಕೆಲವು ದಿನಗಳ ಹಿಂದೆ ಮಧ್ಯಪ್ರದೇಶದ ಓರ್ವ ಮಹಿಳಾ ಜಡ್ಜ್ ಅವರು ರಿಸೈನ್ ಮಾಡ್ತಾರೆ, ತಮ್ಮ ಕೆಲಸಕ್ಕೆ ರಾಜೀನಾಮೆ ಕೊಡ್ತಾರೆ. ನಮ್ಮ ಭಾರತೀಯ ನ್ಯಾಯಾಲಯದಲ್ಲಿ ನ್ಯಾಯ ಸಿಗಲ್ಲ ಅನ್ನೋದಕ್ಕೆ ಅವರು ರಿಸೈನ್ ಕೊಟ್ಬಿಡ್ತಾರೆ. ಅವರು ಕೆಲವೊಂದಿಷ್ಟು ವರ್ಷಗಳ ಹಿಂದೆ ಅವರಿಗಿಂತಲೂ ಓರ್ವ ಸೀನಿಯರ್ ಆಗಿರುವ ಜಡ್ಜು ನನ್ನನ್ನು ಸೆಕ್ಸುವಲಿ ಹ್ಯಾರಾಸ್ ಮಾಡ್ತಾ ಇದ್ದಾರೆ, ನನಗೆ ಕಿರುಕುಳವನ್ನು ಕೊಡ್ತಾ ಇದ್ದಾರೆ ಅಂತೇಳಿ ಒಂದು ಕೇಸ್ ಫೈಲ್ ಮಾಡಿರ್ತಾರೆ. ಅದರ ವಿರುದ್ಧವಾಗಿ ಹೈಕೋರ್ಟು, ಸುಪ್ರೀಂ ಕೋರ್ಟು ಎಲ್ಲ ಕಡೆ ಹೋಗಿರ್ತಾರೆ. ಅವರು ರಾಷ್ಟ್ರಪತಿ, ಪ್ರಧಾನಮಂತ್ರಿ, ಮೀಡಿಯಾ ಎಲ್ಲ ಕಡೆ ಹೋಗಿರ್ತಾರೆ. ಆದರೂ ಕೂಡ ಯಾರ ಮೇಲೆ ಇವರು ಆರೋಪ ಮಾಡ್ತಾ ಇದ್ದಾರಲ್ಲ ಆ ಸೀನಿಯರ್ ಜಡ್ಜ್ ಮೇಲೆ ಯಾವುದೇ ಎನ್ಕ್ವೈರಿ ಆಗಲ್ಲ. ಈಗ ರೀಸೆಂಟಾಗಿ ಆ ಕಳಂಕವನ್ನು ಹೊತ್ತಿರುವ, ಆರೋಪವನ್ನು ಹೊತ್ತಿರುವ, ಎನ್ಕ್ವೈರಿನೇ ಆಗದೇ ಇರುವ ಜಡ್ಜನ್ನು ಇವರು ಹೈಕೋರ್ಟಿನ ಮುಖ್ಯ ನ್ಯಾಯಾಧೀಶ ಮಾಡ್ತಾರೆ. ಸೊ ಇಲ್ಲಿ ಜಡ್ಜ್ ಆಗಿರುವ ಮಹಿಳೆಗೇನೆ ನಮ್ಮ ಭಾರತೀಯ ಕೋರ್ಟ್ಗಳಲ್ಲಿ ನ್ಯಾಯ ಸಿಕ್ಕಿಲ್ಲ ಅಂತೇಳಿ ಅವ್ರು ರಿಸೈನ್ ಕೊಡ್ತಾರಪ್ಪ ಅಂತಂದರೆ, ಇನ್ನು ಸೌಜನ್ಯಗಳಂತಹ ಸಣ್ಣ ಹುಡುಗಿಯರಿಗೆ ಎಲ್ಲಿ ನ್ಯಾಯ ಸಿಗತ್ತೆ, ಹೇಗೆ ಸಿಗತ್ತೆ ಅನ್ನೋದನ್ನು ನಮಗೆ ನಾವು ಕೇಳ್ಕೋಬೇಕು. ಸೊ ಈ ಕೇಸ್ ಏನು ಪ್ರೂವ್ ಮಾಡತ್ತಪ್ಪ ಅಂತಂದರೆ, ಭ್ರಷ್ಟಾಚಾರದಿಂದ ನ್ಯಾಯಾಲಯವು ಕೂಡ ಮುಕ್ತವಾಗಿಲ್ಲ. ಬರೀ ಶಾಸಕಾಂಗ ಕಾರ್ಯಾಂಗದಲ್ಲಿ ಮಾತ್ರ ಭ್ರಷ್ಟಾಚಾರ ಇಲ್ಲ, ನ್ಯಾಯಾಂಗದಲ್ಲಿಯೂ ಕೂಡ ಭ್ರಷ್ಟಾಚಾರ ಗಗನಕ್ಕೇರಿದೆ ಅನ್ನೋದಕ್ಕೆ ಇದೊಂದು ಹಿಡಿದ ಕೈಗನ್ನಡಿಯಾಗಿಬಿಟ್ಟಿದೆ. ನನ್ನ ಪ್ರಕಾರ ಈ 7 ಕಾರಣಗಳಿಂದಾಗಿ ಭಾರತೀಯ ನ್ಯಾಯಾಲಯಗಳಲ್ಲಿ ನ್ಯಾಯ ಸಿಗೋದು ಅಷ್ಟೇನು ಈಸಿ ಅಲ್ಲ, ಹೋರಾಡಬೇಕಾಗತ್ತೆ. ಹೆಣ್ಮಕ್ಕಳಿಗೆ, ಬಡವರಿಗೆ, ಕೆಳವರ್ಗದವರಿಗೆ ನ್ಯಾಯ ಸಿಗೋದು ತುಂಬಾ ಕಠಿಣವಾಗಿದೆ. 0.0001% ಇದೆ. ಅಂದರೆ ಒಂದು ರೇಪ್ ಆಯಿತು, ಒಂದು ಮರ್ಡರ್ ಆಯ್ತಪ್ಪ ಅಂತಂದರೆ ಬಡವರದ್ದು ಅಲ್ಲಿ ಮೀಡಿಯಾ ಕೂಡ ಅಲರ್ಟ್ ಆಗಿರಬೇಕು, ಪೊಲಿಟಿಷಿಯನ್ಗಳು ಅಲರ್ಟ್ ಆಗಿರಬೇಕು, ಪೊಲೀಸರು ಸರಿಯಾಗಿ ಕೆಲಸ ಮಾಡಬೇಕು, ಜನ ಬೀದಿಗಿಳಿದು ಹೋರಾಟ ಮಾಡಬೇಕು. ಆವಾಗ ಎಲ್ಲೋ 0.001% ಕೇಸ್ಗಳಲ್ಲಿ ನ್ಯಾಯ ಸಿಗ್ಬೋದು. ಅದು ಸಿಗೋದು ಕೂಡ ಒಂಥರ ಕಾಲ್ಪನಿಕ ಥರ ಅನಿಸುತ್ತೆ. ಯಾಕಂದರೆ ನಮ್ಮ ಜನ ಜಾತಿ, ಭಾಷೆ, ಧರ್ಮ ಇವುಗಳಲ್ಲೆಲ್ಲ ಡಿವೈಡ್ ಆಗಿದ್ದಾರೆ. ಯಾವತ್ತೂ ಕೂಡ ಇವರು ಒಗ್ಗಟ್ಟಾಗಿ ದೇಶಕ್ಕೋಸ್ಕರ ರೋಡ್ ಮೇಲೆ ಬರಲ್ಲ. ಸೊ ಇವರು ಅದರಲ್ಲಿ ಪೊಲಿಟಿಕ್ಸ್ ಮಾಡ್ತಾರೆ. ಸತ್ತವಳು ಆ ಜಾತಿಯವಳಿದ್ದಾಳೆ, ಆ ಜಾತಿಯವನಿದ್ದಾನೆ, ನಾವ್ಯಾಕೆ ಹೋಗಬೇಕು, ಅವ್ರು ಬೇರೆ ಧರ್ಮದವರು, ನಾವ್ಯಾಕೆ ನ್ಯಾಯ ಕೇಳಬೇಕು, ನಾವ್ಯಾಕೆ ಹೋರಾಟ ಮಾಡಬೇಕು, ಈ ಥರ ಮಾಡ್ತಾರೆ. ಯಾರು ದುರ್ಬಲರಾಗಿರ್ತಾರೋ ಅವರ ಮೇಲೇ ಎಲ್ಲ ತರಹದ ದೌರ್ಜನ್ಯಗಳಾಗ್ತವೆ. ಅದಕ್ಕಾಗಿ ನೀವು ಭಾರತದಲ್ಲಿ ಹುಟ್ಟಿದ ಮೇಲೆ ಬಡವರಾಗಿ ಉಳಿಯೋಕೆ ಹೋಗ್ಬಿಡಿ. ಬಡತನಕ್ಕಿಂತ ಕೆಟ್ಟ ಶಾಪ ಬೇರೊಂದಿಲ್ಲ. ನೀವು ದೈಹಿಕವಾಗಿ, ಮಾನಸಿಕವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ ಪ್ರಬಲರಾಗಿ ಬೇರೆಯವರಿಗೆ ನಿಮ್ಮ ಕಡೆಗೆ ಕಣ್ಣೆತ್ತಿ ನೋಡೋಕ್ಕೂ ಕೂಡ ಭಯ ಆಗಬೇಕು. ಅಷ್ಟರ ಮಟ್ಟಿಗೆ ನೀವು ಪವರ್ಫುಲ್ ಆಗಿ. ನೀವು ಪವರ್ಫುಲ್ ಆದರೆ ನೀವು ಸೇಫ್ ಆಗಿರ್ತೀರ. ಇಲ್ಲಪ್ಪ ಅಂತಂದರೆ ನಿಮ್ಮ ಮೇಲೆ ಎಲ್ಲ ಅನೀತಿ, ಅನ್ಯಾಯ, ಅತ್ಯಾಚಾರಗಳು ಆಗ್ತಾನೆ ಇರ್ತವೆ. ಇದೇನು ಹೊಸದಲ್ಲ. ದಿನ ಅಳೋರಿಗೆ ಯಾರು ಅಂತೇಳಿ ನಮ್ಮ ಸಮಾಜ ಇಗ್ನೋರ್ ಮಾಡುತ್ತೆ. ರಾಜಕಾರಣಿಗಳು ವೋಟ್ ಬ್ಯಾಂಕ್ ಪೊಲಿಟಿಕ್ಸ್ ಮಾಡ್ತಾರೆ, ಪೊಲೀಸ್ನವರು ದುಡ್ಡು ಮಾಡಿಕೊಂಡು ಪ್ರಮೋಷನ್ಗಳನ್ನ ತಗೊಂಡು ಅವ್ರ ಹೆಂಡತಿ ಮಕ್ಕಳ ಜೊತೆ ಆರಾಮಾಗಿರ್ತಾರೆ. ಸೊ ಮೀಡಿಯಾದವರು ಕೂಡ ದುಡ್ಡು ಮಾಡ್ಕೊಂಡು ಆರಾಮಾಗಿರ್ತಾರೆ. ಈ ಯೂಟ್ಯೂಬ್ನಲ್ಲಿ ಯಾರೋ ವಿಡಿಯೋ ಮಾಡಲಿ, ಅದು ಮಾಡಲಿ, ಅವರು ದುಡ್ಡು ಮಾಡ್ಕೊಂಡು ಎಲ್ಲರೂ ಆರಾಮಾಗಿರ್ತಾರೆ. ನೀವು ಸತ್ತರೆ ಮುಗೀತು. ನಿಮ್ಮ ಮನೆಯವರು 4 ದಿನ ಅಳ್ತಾರೆ, 4ನೇ ದಿನ ಅವರು ಮರೆತು ಬಿಡ್ತಾರೆ. ಸೊ ಇಷ್ಟೇ ಕತೆ ಆಗಿಬಿಡುತ್ತೆ. ಅದಕ್ಕಾಗಿ ನೀವು ಪವರ್ಫುಲ್ ಆಗೋದ್ರ ಮೇಲೆ ಫೋಕಸ್ ಮಾಡಿ. ಪವರ್ಫುಲ್ ಆಗಬೇಕಪ್ಪ ಅಂತಂದರೆ ಮೊದಲು ನಿಮ್ಮ ಟೈಮನ್ನು ದುಡ್ಡಿನ ಥರ ಬಳಸ್ಕೊಳ್ಳಿ, ಲೈಫಲ್ಲಿ ಮುಂದೆ ಹೋಗಿ. ಜೊತೆಗೆ ದುಡ್ಡು ಬಂದ ನಂತರ ದುಡ್ಡನ್ನು ಕೂಡ ಸರಿಯಾಗಿ ಮ್ಯಾನೇಜ್ ಮಾಡಿ. ಟೈಮ್ ಮ್ಯಾನೇಜ್ಮೆಂಟ್ ಸ್ಕಿಲ್ಗಳನ್ನು ಕಲ್ತ್ಬಿಟ್ಟು ಟೈಮ್ ಫ್ರೀಡಮನ್ನು, ಮನಿ ಮ್ಯಾನೇಜ್ಮೆಂಟ್ ಸ್ಕಿಲ್ಗಳನ್ನು ಕಲ್ತ್ಬಿಟ್ಟು ಮನಿ ಫ್ರೀಡಮನ್ನು ಅಚೀವ್ ಮಾಡಿ ಪವರ್ಫುಲ್ಲಾಗಿ. ಒಂದು ವೇಳೆ ನಿಮಗೆ ಟೈಮ್ ಮ್ಯಾನೇಜ್ಮೆಂಟ್ ಸ್ಕಿಲ್ಗಳನ್ನು, ಮನಿ ಮ್ಯಾನೇಜ್ಮೆಂಟ್ ಸ್ಕಿಲ್ಗಳನ್ನು ಕಲಿಯುವ ಆಸೆ ಇದ್ದರೆ roaringbusinesschool.com ವಿಸಿಟ್ ಮಾಡಿ ಮತ್ತೆ ಕಲಿಯಿರಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್.